Hello students, welcome to today's class. So, ಇವತ್ತಿನ ಕ್ಲಾಸಲ್ಲಿ we are going to discuss about number of particles calculation for simple cube, BCC and FCC. ಅದಾದಮೇಲೆ 1 dimensional, 2 dimensional ಮತ್ತು 3 dimensional ಸ್ಟ್ರಕ್ಚರ್ಸ್ಗಳನ್ನು ಹೇಗೆ ಫಾರ್ಮ್ ಆಗ್ತದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ FCC, BCC ಆ್ಯಂಡ್ ಸಿಂಪಲ್ ಕ್ಯೂಬನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. So in today's class we will discuss about calculation of number of atoms in the or atoms anta kelbodu particles anta kelbodu in the cubic unit cell. So cubic unit cell means we are discussing about SC, BCC and FCC, how many particles are present. So this can be asked for 2 marks remember. So common agi kelidare questions anna, so kelbodadanತಹ question calculation of number of atoms in the cubic unit cell. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣಂತೆ. ಸೊ ಡಯಾಗ್ರಾಮ್ ಅನ್ನು ಹಾಕುವಂತ ಅವಶ್ಯಕತೆ ಇಲ್ಲ, ಇಲ್ಲಿ ನಮಗೆ ಅರ್ಥ ಆಗಲಿ ಅಂತ ಹೇಳಿ ಡಯಾಗ್ರಾಮ್ ಹಾಕಿದ್ದೀನಿ ನಾನು. So this is nothing but cubic unit cell. This is a type of simple cubic unit cell that we know, right? SCC anta karibodu illa SC antanu karibodu like that. And how many lattice points are there anta nodidre, the number of lattice points you can see total 8 are there. Oda nodida takshana kaanustada 8 lattice points are there. Bala simple ide artha ಮಾಡ್ಕೊಳ್ಳಿ. 8 lattice points are there. ಅದಾದ್ಮೇಲೆ number of particles ಅಥವಾ atoms ಅನ್ನು ನಾವು Z ಅಂತ ಕರೀತೀವಿ, ಗೊತ್ತಿರಲಿ Z ಅಂತ ಕರೀತೀವಿ. ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ Z ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ದಿಸ್ ಇಸ್ ದ 3 ಡೈಮೆನ್ಷನಲ್ ಪಾರ್ಟಿಕಲ್. ಹೌದಾ, ಇದು ನಾನು ಒಂದು ಯೂನಿಟ್ ಸೆಲ್ ಅನ್ನು ಇಲ್ಲಿ ತೋರಿಸಿದ್ದೀನಿ. ಲೈಕ್ ದಟ್ ಇಲ್ಲೊಂದು ಯೂನಿಟ್ ಸೆಲ್ ಇರ್ತದ, ಇಲ್ಲೊಂದು ಯೂನಿಟ್ ಸೆಲ್, ಇಲ್ಲೊಂದು ಯೂನಿಟ್ ಸೆಲ್, ಇಲ್ಲೊಂದು ಯೂನಿಟ್ ಸೆಲ್, ಇದರ ಪಕ್ಕದಲ್ಲಿ ಒಂದು ಯೂನಿಟ್ ಸೆಲ್, ಇದರ ಪಕ್ಕದಲ್ಲಿ ಒಂದು ಯೂನಿಟ್ ಸೆಲ್. ಅಂದ್ರೆ 6 ಫೇಸ್ ಕಂಟಿನ್ಯೂಸ್ ಆಗಿ 3 ಡೈಮೆನ್ಷನಲ್ ಯೂನಿಟ್ ಸೆಲ್ ಇಂದ ಸರೌಂಡಿಂಗ್ ಆಗಿರ್ತದೆ. ಸೊ ಆವಾಗ ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ದ ಒನ್ ಪಾರ್ಟಿಕಲ್ ಆರ್ ಒನ್ ಆಟಮ್ actually belongs to in this particular unit cell number of atoms. ಅಂದ್ರೆ ಈ ಒಂದು ಯೂನಿಟ್ ಸೆಲ್ ಗೆ ಎಷ್ಟು ನಂಬರ್ ಬಿಲಾಂಗ್ ಆಗ್ತದ ಅನ್ನೋದನ್ನ ಹೇಳ್ತಾ ಇದೀವಿ ನಾವಿಲ್ಲಿ ಅಷ್ಟೇ. ಅಂದ್ರೆ ಇಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್. ಈಗ ನೋಡಿದ ತಕ್ಷಣ 8 ಅಂತ ಕಾಣಿಸ್ತದೆ, ಆದ್ರೆ ಆ 8 ಏನಾಗ್ತಾ ಇದೆ, ಶೇರ್ ಆಗ್ತಾ ಇದೆ, ಬೇರೆಯವ್ರ ಹತ್ರ ಶೇರ್ ಆಗ್ತಾ ಇದೆ. ಸೊ ಅದಕ್ಕೆ ಶೇರ್ ಆಗಿರೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಹೇಳ್ತೀವಿ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಇನ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಎಷ್ಟು ಅಂತ. ಅದಕ್ಕಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜಸ್ಟ್ ಇಮ್ಯಾಜಿನ್ ನಂಬರ್ ಆಫ್ ಆಟಮ್ಸ್ ಈಸ್ 8. ಹೌದಾ, ನಂಬರ್ ಆಫ್ ಆಟಮ್ಸ್ ಇಸ್ 8 ಕಾರ್ನರ್ ಆಟಮ್ ಇದೆ. ಈಗ ಒಂದು ಕಾರ್ನರ್ 3 ಡೈಮೆನ್ಷನಲಿ ಒಂದು ಕಾರ್ನರ್ ಎಷ್ಟು ಯೂನಿಟ್ ಸೆಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬಹುದು ಅಥವಾ ಎಷ್ಟು ಯೂನಿಟ್ ಸೆಲ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ಕೊಳ್ಬಹುದು ಅಂದ್ರೆ, ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಹೌ ಮೆನಿ ಯೂನಿಟ್ ಸೆಲ್ ಐ ಕ್ಯಾನ್ ಡ್ರಾ. ಜಸ್ಟ್ ಇಮ್ಯಾಜಿನ್. ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸಿಂಪಲ್ ಆಗಿ ಜಸ್ಟ್ ಇಮ್ಯಾಜಿನ್ ನೀವು ಕುತ್ಕೊಂಡಿರುವಂತಹ ಹಾಲ್ ಅಲ್ಲಿ ಒಂದು ಕಾರ್ನರ್ ದಲ್ಲಿ ಒಂದು ಪಾಯಿಂಟ್ ಇದೆ. ಹೌದಾ, ಆ ಕಾರ್ನರ್ ಇಂದ ಒಂದು ಪಾಯಿಂಟ್ ಜಸ್ಟ್ ಇಮ್ಯಾಜಿನ್ 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಎಷ್ಟು ರೂಮ್ ಅನ್ನ ಕಟ್ಟಬಹುದು, ಸೊ ಒಂದು ಪಾಯಿಂಟ್ ಅನ್ನ ಸೆಂಟರ್ ದಲ್ಲಿ ಇಟ್ಟುಕೊಂಡು ವಿ ಕ್ಯಾನ್ ಕನ್ಸ್ಟ್ರಕ್ಟ್ 8 ರೂಮ್ಸ್. ಹೌದಾ, ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಪಾಯಿಂಟ್ ಅಂತಂದ್ರೆ ಅದರ ಕೆಳಗಡೆ 4 ಒಂದೇ ಪಾಯಿಂಟ್ ಇದು, ಅದರ ಮೇಲ್ಗಡೆ 4, ಟೋಟಲ್ 8 ಯೂನಿಟ್ ಸೆಲ್ಸ್ ಆರ್ ದೇರ್ ಆನ್ ಒನ್ ಪಾಯಿಂಟ್. ಅಂದ್ರೆ ಆ ಒಂದು ಪಾಯಿಂಟ್ ಶೇರ್ ಆಗಿರೋದು 8 ಯೂನಿಟ್ ಸೆಲ್ ಜೊತೆ. ಅದಕ್ಕೆ 1/8 ಅಂತ ಬರೀತೀನಿ. 1/8 ಅಂತ ಮಾಡಿದ್ರೆ 8 ಕ್ಯಾನ್ಸಲ್ ಆಗ್ತದೆ. ಟೋಟಲ್ ಯೂನಿಟ್ ಸೆಲ್ ವಿಲ್ ಬಿ ಈಕ್ವಲ್ ಟು 1. ಸೊ ಇಲ್ಲಿ ಎಕ್ಸಾಮ್ ಕೇಳಿದಾಗ ಇದಕ್ಕೆ ಇಷ್ಟು ಬರೆದಿರೋದಕ್ಕೆ 1 ಮಾರ್ಕ್ಸ್ ಇರ್ತದೆ, ಇಷ್ಟು ಬರೆದಿರೋದಕ್ಕೆ 1 ಮಾರ್ಕ್ಸ್ ಇರ್ತದೆ. ಬೇರೆ ಏನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಇಷ್ಟು ಬರೀಬೇಕು. ನಂಬರ್ ಆಫ್ ಯೂನಿಟ್ ಸೆಲ್, ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ 1 ಅಂತ ಹೇಳಿ. ಎರಡನೇ ಇದರಲ್ಲಿ ಏನಿದೆ, BCC. ಹೌದಾ, BCC ಬಾಡಿ ಸೆಂಟರ್ಡ್ ಇದೆ. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಂಬರ್ ಆಫ್ ಟೋಟಲ್ ಲ್ಯಾಟೈಸ್ ಪಾಯಿಂಟ್ಸ್ ಏನಿದೆ, 9 ಇದೆಯಾ, 9 ಸೆಂಟರ್ ದಲ್ಲಿ ಒಂದು ಸೇರಿಸಿ 9 ಇದೆ. ಹೌದಾ, ಈಗ ಕಾರ್ನರ್ ಸೇಮ್ ಉಳಿತದ. 1/8 ಆಟಮ್ ಎಟ್ ದ ಕಾರ್ನರ್ ಆಫ್ ದ ಕ್ಯೂಬ್ ಅಂಡ್ 1 ಇನ್ ದ ಸೆಂಟರ್. ಕರೆಕ್ಟ್ ನೋಡಿ, 1/8 ಎಟ್ ದ ಕಾರ್ನರ್. ಯಾಕಂದ್ರೆ ಒಂದು ಕಾರ್ನರ್ ದಲ್ಲಿರೋ ಒಂದು ಪಾಯಿಂಟ್ 8 ಯೂನಿಟ್ ಸೆಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತು. ಸೆಂಟರ್ ದಲ್ಲಿ ಇರೋದು ನೋಡಿ, ಸೆಂಟರ್ ದಲ್ಲಿ ಇರೋದು ಆ ಒಂದು ಯೂನಿಟ್ ಸೆಲ್ ಗೆ ಮಾತ್ರ ಸಂಬಂಧಪಟ್ಟಿದ್ದು. ಆ ಒಂದು ಪಾಯಿಂಟ್ ಏನಿದೆ, ಸೆಂಟರ್ದು ಪಾಯಿಂಟ್ ಏನಿದೆ, ಅದು ಆ ಒಂದು ಯೂನಿಟ್ ಸೆಲ್ ಗೆ ಮಾತ್ರ ಸಂಬಂಧಪಟ್ಟಿರೋದು, ಎಲ್ಲೂ ಶೇರ್ ಆಗೋದಿಲ್ಲ. ಹೌದಾ, ಅದಕ್ಕೆ ಕ್ಯಾಲ್ಕುಲೇಷನ್ ನೋಡಿ, 8 ಕಾರ್ನರ್ಸ್ ಇಂಟು 1/8 ಪ್ಲಸ್ 1 ಅಂದ್ರೆ ಪಾರ್ಟಿಕಲ್ ಇನ್ ದ ಸೆಂಟರ್ ಆಫ್ ದ ಬಾಡಿ ಇಂಟು 1 ಅಂದ್ರೆ ಇದು ಶೇರಿಂಗ್ ಈಸ್ 1 ಅಂತ ಮೀನಿಂಗ್. ಶೇರಿಂಗ್ ಈಸ್ 1, ಇದು ಶೇರಿಂಗ್ ಈಸ್ 1/8, ಶೇರಿಂಗ್ ಈಸ್ 1/8, ಇದು ಶೇರಿಂಗ್ ಈಸ್ ಓನ್ಲಿ 1. ಅದಕ್ಕೆ ವೆನ್ ಯು ಕ್ಯಾಲ್ಕುಲೇಟ್ 1/8 into 8 you will get 1, so that plus 1 you will get total is equal to 2. ವೆರಿ ಇಂಪಾರ್ಟೆಂಟ್ ನೋಡಿ, BCC ಬಹಳ ಸಿಂಪಲ್ ಇದೆ. BCC ಗೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಈಸ್ 2. ನೋಡಿ, ಇದು FCC. ಹೌದಾ, ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕಾರ್ನರ್ ದಲ್ಲಿ ಇರೋದು 1/8 ಆಯ್ತು. ಬಟ್ ಈಗ ಒಂದು ಫೇಸ್ ಇದೆ, ಈಗ ಒಂದು ಗೋಡೆ ಇದೆ. ಆ ಒಂದು ಗೋಡೆಯನ್ನ ಇಟ್ಕೊಂಡು ಎಷ್ಟು ರೂಮ್ ಅನ್ನು ನಾವು ಕಟ್ಟಬಹುದು ಅಂತ ನೋಡಿದ್ರೆ, 2 ರೂಮ್ ಕಟ್ಟಬಹುದಾ? ನೋಡಿ, ಒಂದು ಗೋಡೆ ಈ ಕಡೆ ಒಂದು ರೂಮು, ಗೋಡೆ ಈ ಕಡೆ ಒಂದು ರೂಮು.
ಗೋಡೆ ಈ ಕಡೆ ರೂಮ್ ಕಟ್ಟಲಿಕ್ಕೆ ಬರೋದಿಲ್ಲ, ಈ ಕಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಅಂದ್ರೆ ಆ ಒಂದು ಗೋಡೆ ಎರಡು ರೂಮ್ ನಡುವೆ ಶೇರ್ ಆಗಿದೆ. ಅಂದ್ರೆ ಒಂದು ಪಾರ್ಟಿಕಲ್ ಪ್ರೆಸೆಂಟ್ ಎಟ್ ದ ಫೇಸ್ ಶೇರ್ಡ್ ಬೈ 2 ಯೂನಿಟ್ ಸೆಲ್. 2 unit cell, 6 faces are there into 1/2 ಅಂದ್ರೆ 3 ಬರ್ತದೆ. So here lattice points is equal to 14 ನಮ್ಗೆ ಗೊತ್ತಿದೆ. Number of atoms is equal to ನೋಡಿ 1/8 at the corner and 1/2 at the center of the face. ನೋಡಿ center of the face, ಅದಕ್ಕೆ 8 into corner atom into 1/8 into atoms per unit cell plus 6 into 1/2 atoms per unit cell is equal to ನೋಡಿ 8 into 1/8 plus 6 into 1/2 ಮಾಡಿದ್ರೆ 3 plus 1 ಬಂತು. So is equal to 4 ಬಂತು. ಬಹಳ ಇಂಪಾರ್ಟೆಂಟ್. FCC ಅಂತ ಅಂದಾಗ 4 you are going to get. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 4 you are going to get. Very very important. So this is about FCC. ಅಂದ್ರೆ at the end of this ಇಷ್ಟು ನೆನಪಿಟ್ಕೊಳ್ಳಿ. SC is equal to 1, BCC is equal to 2, FCC is equal to 3. Sorry, FCC is equal to 4. 1 2 4 1 2 4. ಇದು atoms ಗೊತ್ತಿರಲಿ, atoms. ಇದೇ lattice points ಅಂತ ಕೇಳಿದ್ರೆ 8 9 14 ಗೊತ್ತಿರಲಿ. 8 9 14 ಇವೆರಡು ನಂಬರ್ ನೆನಪಿಟ್ಕೊಳ್ಳಿ. ಕೋಆರ್ಡಿನೇಷನ್ ನಂಬರ್, ಇದಕ್ಕೆ ಸ್ವಲ್ಪ 3 ಡೈಮೆನ್ಷನಲ್ ಇಮ್ಯಾಜಿನೇಷನ್ ಬೇಕಿದೆ. ಈಗ ನೋಡಿ ಕೋಆರ್ಡಿನೇಷನ್ ನಂಬರ್ ಇದು 1 ಮಾರ್ಕ್ಸ್ ಕೇಳ್ತಾರೆ, ಒಂದೊಂದ್ಸರಿ 2 ಮಾರ್ಕ್ಸ್ ಕೇಳಿತಿದೆ. ಕೋಆರ್ಡಿನೇಷನ್ ನಂಬರ್ ಅಂತಂದ್ರೆ ಬಹಳ ಸಿಂಪಲ್, ದ ನಂಬರ್ ಆಫ್ ಇಟ್ಸ್ ನಿಯರೆಸ್ಟ್ ನೇಬರಿಂಗ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದ ಕ್ರಿಸ್ಟಲ್. ಅಂದ್ರೆ ಎಷ್ಟು ಪಾರ್ಟಿಕಲ್ಗೆ ಒಂದು ಸೆಂಟರ್ ಪಾರ್ಟಿಕಲ್ ನೇಬರ್ ಆಗಿದೆ ಅಥವಾ ಆ ಒಂದು ಸೆಂಟರ್ಗೆ ಎಷ್ಟು ನೇಬರ್ಸ್ ಇವೆ, ಅದನ್ನ ನಾವು ವಿ ವಿಲ್ ಕಾಲ್ ಇಟ್ ಆಸ್, ರಿಮೆಂಬರ್, ಕೋಆರ್ಡಿನೇಷನ್ ನಂಬರ್. ಇಮ್ಮಿಡಿಯೇಟ್ ನೇಬರ್ ಅಷ್ಟೇ, ನೇಬರ್ ಆ ಕಡೆ ಬಾಜುಕಿದ್ದವ್ರು ನಮ್ಗೆ ಸಂಬಂಧ ಇಲ್ಲ. ಬಟ್ ಇಮ್ಮಿಡಿಯೇಟ್ ನೇಬರ್ ನನ್ನ ಪಕ್ಕದಲ್ಲಿ, ಅವ್ರ ಪಕ್ಕದಲ್ಲಿ ಯಾರಿದ್ದಾರೆ ಅದು ನನ್ನ ಕೋಆರ್ಡಿನೇಷನ್ ನಂಬರ್ ಬರೋದಿಲ್ಲ. ನನ್ನ ಪಕ್ಕದಲ್ಲಿ ಎಷ್ಟು ಜನ ಇದ್ದಾರೆ ಅದು ನನ್ನ ಕೋಆರ್ಡಿನೇಷನ್ ನಂಬರ್. ಸೊ ಬಹಳ ಸಿಂಪಲ್. ಸಿ ಫಸ್ಟ್ ಒನ್, ಕೋಆರ್ಡಿನೇಷನ್ ನಂಬರ್ ಆಫ್ ಸಿಂಪಲ್ ಕ್ಯೂಬ್ ಇಸ್ 6. ಇಲ್ಲಿ ಬಹಳ ಇಂಪಾರ್ಟೆಂಟ್, SC BCC FCC 3 ನಂಬರ್ ನೆನ್ಪಿಟ್ಕೊಳ್ಳಿ. ಒಂದು ಲೆಟೈಸ್ ಪಾಯಿಂಟ್ಸ್ 8 9 12 ಸಾರಿ 14, 8 9 and 14 ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಾದ್ಮೇಲೆ ಆಟಮ್ಸ್ ಜಡ್ ಎಷ್ಟು ಅಂತಂದ್ರೆ 1 2 4. ಈಗ ಬರ್ತದೆ ಕೋಆರ್ಡಿನೇಷನ್ ನಂಬರ್ ಫಾರ್ ದಿಸ್ ಇಸ್ 6. ಹೇಗೆ ತೋರಿಸ್ತಾ ಇದೀನಿ ನೋಡಿ, ಕರೆಕ್ಟ್ ಆಗಿ ನೋಡಿ. ಇದು ಒಂದು ಸಿಂಪಲ್ ಕ್ಯೂಬ್ ಸ್ಟ್ರಕ್ಚರ್. ನಂಬರ್ ಆಫ್ ಯೂನಿಟ್ ಸೆಲ್ ತಗೊಂಡಿದ್ದೀನಿ ಇಲ್ಲಿ. ಹಾಗೆ ನೋಡಿದ್ರೆ ಐ ಹ್ಯಾವ್ ಟೇಕನ್ 4 ಯೂನಿಟ್ ಸೆಲ್. ಇದು ಒಂದು ಯೂನಿಟ್ ಸೆಲ್, ಇದೊಂದು ಯೂನಿಟ್ ಸೆಲ್, ಇದೊಂದು ಯೂನಿಟ್ ಸೆಲ್, ಇದೊಂದು ಯೂನಿಟ್ ಸೆಲ್. ಓಕೆ, 4 ಯೂನಿಟ್ ಸೆಲ್. ಈಗ ನೋಡಿ, ಈಗ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಒಂದು ಪಾರ್ಟಿಕಲ್ ಇದೆ ಸೆಂಟರ್ ಅಲ್ಲಿ. ಇದಕ್ಕೆ ಇಮಿಡಿಯೇಟ್ ನೇಬರ್ ನೋಡಿ, ಇಮಿಡಿಯೇಟ್ ನೇಬರ್ ಯಾರ್ಯಾರು ಅಂತ ಅಂದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೋಬೇಕಾ. ಇಲ್ಲಿ 2 ಡೈಮೆನ್ಷನಲ್ ನಿನಗೆ ಅನಿಸ್ತದ ಇದು ನಿಯರ್ ಇದೆ ಅಂತ ಅನಿಸ್ತದ, ಬಟ್ ಇದು ನಿಯರ್ ಇಲ್ಲ, ಗೊತ್ತಿರ್ಲಿ, ನಿಯರ್ ಇಲ್ಲ. ಇದು ನಿಯರ್ ಅಂತ ಅನಿಸ್ತದ 3 ಡೈಮೆನ್ಷನಲ್ಲಿ, ಇಲ್ಲ ಅಲ್ಲಿ ಇದು ನಿಯರ್ ಅಂತ ಅನಿಸ್ತದ, ಇಲ್ಲ. ರಿಮೆಂಬರ್, ಈ ಮಿಡಲ್ ಒಂದು ಬೇರೆ ಪರ್ಪಲ್ ಕಲರ್ ಇದೆಯಲ್ಲ, ಇದಕ್ಕೆ ನಿಯರೆಸ್ಟ್ ನೋಡಿ, ಇದು ಒಂದು ಮತ್ತೆ ಇದು ಒಂದು ನೋಡಿ. ಇವು ಓನ್ಲಿ 1 2 3 4 5 6 is the nearest neighbor particle for simple cube. Hence the coordination number becomes 6. Remember. Next ನೋಡಿ, coordination number of the BCC is 8. BCC is 8 ನೋಡಿ. 8 ಹೆಂಗ್ ಬರ್ತದ 3 ಡೈಮೆನ್ಷನ್ ನೋಡಿ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೋಡಿ, ಇದು ಬಾಡಿ ಹೌದಾ, ಇದು ಬಾಡಿ. ಈ ಬಾಡಿಗೆ ಪಕ್ಕದ ಯೂನಿಟ್ ಸೆಲ್ ಇಂದ ಯಾವುದು ಪಾರ್ಟಿಕಲ್ ಬರೋದಿಲ್ಲ. ಈ ಬಾಡಿಗೆ ಪಕ್ಕದ ಯೂನಿಟ್ ಸೆಲ್ ಇಂದ ಯಾವುದು ಪಾರ್ಟಿಕಲ್ ಬರೋದಿಲ್ಲ, ಗೊತ್ತಿರ್ಲಿ. ಬಟ್ ಈ ಕಾರ್ನರಿಗೆ ಪಕ್ಕದಿಂದ ಬರ್ತದೆ, ಬಟ್ ನೀವು ಈ ಕಾರ್ನರ್ ಗಾದ್ರೂ ಕನ್ಸಿಡರ್ ಮಾಡ್ರಿ, ಇಲ್ಲಿ ಆದ್ರೂ ಕನ್ಸಿಡರ್ ಮಾಡ್ರಿ, ಯು ಆರ್ ಗೋಯಿಂಗ್ ಟು ಗೆಟ್ 1 ಪಾರ್ಟಿಕಲ್ ಸರೌಂಡೆಡ್ ಬೈ 8 ಲೆಟೈಸ್ ಪಾಯಿಂಟ್ಸ್. 1 2 3 4 5 6 7 8. ಅದಕ್ಕೆ BCC ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 8. ಕೋಆರ್ಡಿನೇಷನ್ ನಂಬರ್, ಒಂದು ಪಾರ್ಟಿಕಲ್ 8 ಯೂನಿಟ್ ಸೆಲ್ ಅನ್ನ ಸರೌಂಡಿಂಗ್ ಆಗಿದೆ. ಸೊ ದಿಸ್ ಇಸ್ 8 ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ FCC 12. ರಿಮೆಂಬರ್, FCC ಗೆ 12 ಬಹಳ ಇಂಪಾರ್ಟೆಂಟ್. ಈ ನಂಬರ್ ಬರ್ಕೊಳ್ಳಿ, ಈ ನಂಬರ್ ಬೇಕು ನಮಗೆ. ಓಕೆ, ಸೊ ಇದಕ್ಕೆ 12 ಯಾಕೆ ಅಂತ ಅಂದ್ರೆ, ಕರೆಕ್ಟ್ ಆಗಿ ನೋಡಿ, ಯಾಕೆ ಅಂತ ಅಂದ್ರೆ ಇಲ್ಲಿ ಜಸ್ಟ್ ಇಮ್ಯಾಜಿನ್, ನಾನು ಒಂದು ಪಾರ್ಟ್ ತಗೊಂಡಿದ್ದೀನಿ ಇಲ್ಲಿ. ಓಕೆ, ಇಲ್ಲೊಂದು ಫೇಸ್ ಇದೆ ಹೌದಾ, ಇದು ಫೇಸ್. ಈ ಪಾರ್ಟಿಕಲ್ ಎಷ್ಟು ಲೈನ್ ಇದೆ ಅಂತ ನೋಡಿ, 1 2 3 4 5 6 7 8 9 10 11 12. ಒಂದು ಪಾರ್ಟಿಕಲ್ ಇಮಿಡಿಯೇಟ್ ಕ್ಲೋಸ್ಲಿ ಅರೇಂಜ್ಡ್ ವಿತ್ 12. ಸಿ ಅಂದ್ರೆ ದ ಕೋಆರ್ಡಿನೇಷನ್ ನಂಬರ್ ಆಫ್ ದ FCC is equal to 12.
Number of lattice points are 14, but ಸರೌಂಡಿಂಗ್ ಇಮಿಡಿಯೇಟ್ ನೇಬರ್ ಇರೋದು ಎಷ್ಟು ಪಾರ್ಟಿಕಲ್ ಇದೆ ಅಂತ ಕೇಳಿದ್ರೆ ದೇರ್ ಆರ್ 12. ನೋಡಿ ಕರೆಕ್ಟ್ ಆಗಿ ನೋಡಿ, ದೇರ್ ಆರ್ 12. ಜಸ್ಟ್ ಇಮ್ಯಾಜಿನ್, 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೋಬೇಕು. ದೇರ್ ಆರ್ 12 ಪಾರ್ಟಿಕಲ್ ಯೂನಿಟ್ಸ್ ಅಲ್ಲ, 12 ಪಾರ್ಟಿಕಲ್ಸ್ ವಿಚ್ ಆರ್ ನಿಯರೆಸ್ಟ್ ನೇಬರಿಂಗ್. ಅದಕ್ಕೆ FCC is equal to coordination number 12. ಈ ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ. ಯಾವ್ದಾದ್ರು 1 ಮಾರ್ಕ್ಸ್ ಕೇಳ್ಬಿಟ್ರು ಕೂಡ ಯು ಕ್ಯಾನ್ ಈಸಿಲಿ ರೈಟ್. ಕಾಂಪಿಟೇಟಿವ್ ಎಕ್ಸಾಮ್ ನಮ್ಗೆ ಇಷ್ಟೇ ಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಆ ನಂಬರ್ ಪರ್ಫೆಕ್ಟ್ ಆಗಿ ಪಟ್ನ ಬರಬೇಕು, ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬರಬೇಕು ತಲೆಯಲ್ಲಿ. ಹಾಗೆ ನೆಕ್ಸ್ಟ್ ನೋಡೋಣ, ಕ್ಲೋಸ್ ಪ್ಯಾಕಿಂಗ್ ಇನ್ 1 and 2 dimensional. Before going to explain this, let me tell, this is not at all important for board ಅಂತ ಅಲ್ಲ, ಎನಿ ಎಕ್ಸಾಮ್ಸ್. ಎಲ್ಲೂ ಕೂಡ ಎಕ್ಸ್ಪ್ಲೇನ್ ಅಂತ ನಿಮಗೆ ಕೇಳೋದಿಲ್ಲ, ನೆವರ್ ಆಸ್ಕ್. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು, ಎಕ್ಸಾಮಿಗೆ ಓದಬೇಕಾದ್ರೆ ನೀವು ಇದನ್ನ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಏನ್ ಬೇಕಿಲ್ಲ, ನಮಗೆ ಅರ್ಥ ಆಗಿರ್ಬೇಕು ಏನ್ ಆಗ್ತಾ ಇದೆ ಇಲ್ಲಿ, ಹೇಗೆ ಪಾರ್ಟಿಕಲ್ ಅನ್ನ ಅರೇಂಜ್ ಮಾಡ್ತಾ ಇದೀವಿ, ಅಷ್ಟು ನಮಗೆ ಅರ್ಥ ಆದರೆ ದಟ್ ಈಸ್ ಇನಫ್. ಓಕೆ, ಕ್ಲೋಸ್ ಪ್ಯಾಕಿಂಗ್ ಇನ್ 1 and 2 dimension ನೋಡೋಣಂತೆ, ಅದಾದ್ಮೇಲೆ 3 dimensional ನೋಡೋಣಂತೆ. ಸಿ, ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಒಳಗೆ 1 dimension ನೋಡೋಣಂತೆ, ಬಹಳ ಸಿಂಪಲ್. ಆಲ್ವೇಸ್ ರಿಮೆಂಬರ್, ಫಾರ್ ಅವರ್ ಕನ್ವೀನಿಯನ್ಸ್ ವಿ ಹ್ಯಾವ್ ಇಮ್ಯಾಜಿನ್ಡ್ the particles of the solid as sphere. ನೀವು ಹೇಳ್ಬೋದು ಸರ್, ಸ್ಪಿಯರ್ ಯಾಕೆ ತಗೊಂಡ್ರು, ಈ ರೀತಿ ಸ್ಕ್ವೇರ್ ತಗೋಬೋದಿತ್ತಲ್ಲ. ಸಿ, ಸ್ಕ್ವೇರ್ ತಗೊಂಡಿದ್ರೆ ಈ ಒಂದು ಸಾಲಿಡ್ ಒಳಗೆ ಎಲ್ಲೂ ಕೂಡ ಸ್ಪೇಸ್ ಇರಬಾರ್ದಾಗಿತ್ತು, ಹೌದಾ? ಒಪ್ಕೋತೀರಿ? ಯಾಕಂದ್ರೆ ಸ್ಕ್ವೇರ್ ಇದ್ದಾಗ ಪರ್ಫೆಕ್ಟ್ ಫಿಟ್ ಆಗ್ತದೆ, ಈ ರೀತಿ ಪರ್ಫೆಕ್ಟ್ ಫಿಟ್ ಆಗ್ಬಿಡ್ತದೆ. ಅಂದ್ರೆ ನಿಮಗೆ ಎಲ್ಲೂ ಕೂಡ ಸ್ಪೇಸೇ ಇರೋದಿಲ್ಲ. ಅಂದ್ರೆ ಆಲ್ ಸಾಲಿಡ್ಸ್ ವಿಲ್ ಹ್ಯಾವ್ ಪರ್ಫೆಕ್ಟ್ ಸ್ಟ್ರಕ್ಚರ್, ಸ್ಪೇಸೇ ಇರ್ತಿರ್ಲಿಲ್ಲ. ಮುಂದೆ ನಾವು ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕರಿತೀವಿ, ಎಂಟಿ ಸ್ಪೇಸ್ ಅಂತ ಹೇಳ್ತೀವಿ, ಆ ಎಂಟಿ ಸ್ಪೇಸೇ ಇರ್ತಿರ್ಲಿಲ್ಲ. ಬಟ್ ಬೈ ಎಕ್ಸ್ಪೆರಿಮೆಂಟ್ ವಿಲ್ ಕಮ್ ಟು ನೋ ದೇರ್ ಆರ್ ಸಮ್ ಎಂಟಿ ಸ್ಪೇಸಸ್ ಇನ್ ದ ಸಾಲಿಡ್ಸ್. ಅವಾಗ ಅದರ ಇಮ್ಯಾಜಿನೇಷನ್ ಏನ್ ಮಾಡ್ಕೊಂಡ್ವಿ, ದೇರ್ ಶುಡ್ ಬಿ ಪಾರ್ಟಿಕಲ್ ಆಸ್ ಸ್ಪಿಯರ್. ಯಾಕಂದ್ರೆ ಸ್ಪಿಯರ್ ನೀವು ಹೇಗೆ ಅರೇಂಜ್ ಮಾಡಿದ್ರು ಕೂಡ ಒಂದಷ್ಟು ಸ್ಪೇಸ್ ಇರ್ಲೇಬೇಕಲ್ವಾ. ನೋಡಿ, ಈ ಒಂದಷ್ಟು ಸ್ಪೇಸ್ ನೀವು ಏನ್ ಮಾಡಕ್ಕೂ ಬರುದಿಲ್ಲ, ಅದ ಇದು ಒಂದು ಸ್ಪೇಸ್ ಏನ್ ಮಾಡಕ್ಕೂ ಬರುದಿಲ್ಲ, ಅದೇ ಸ್ಕ್ವೇರ್ ಇದ್ದು ಬಿಟ್ರೆ ಫಿಟ್ ಆಗ್ಬಿಡ್ತಿತ್ತು ಹಿಂಗೆ. ಬಟ್ ಹಂಗಿಲ್ಲ, ಇದು ದೇರ್ ಇಸ್ ಸ್ಪೇಸ್ ಅವೈಲೇಬಲ್. ಅದಕ್ಕೆ ನಮ್ಮ ಇಮ್ಯಾಜಿನೇಷನ್ ಏನು, ಸಾಲಿಡ್ಸ್ ಆರ್ ಹ್ಯಾವಿಂಗ್ ಸ್ಪಿಯರ್. ರಿಮೆಂಬರ್, ಸ್ಪಿಯರ್. ಈಗ ಕ್ಲೋಸ್ ಪ್ಯಾಕಿಂಗ್ ಇನ್ 1 dimension. 1 dimension ಅಲ್ಲಿ ಹೇಗೆ ಕ್ಲೋಸ್ ಪ್ಯಾಕ್ ಆಗ್ಬಹುದು, ಇಮ್ಯಾಜಿನ್. ಸ್ಪಿಯರ್ ಆರ್ ಅರೇಂಜ್ಡ್ ಇನ್ ದ ರೋ ಟಚಿಂಗ್ ಒನ್ ಅನದರ್. ಬಹಳ ಸಿಂಪಲ್. ಇದನ್ನ ಹೇಗೆ ನಾವು ಅರೇಂಜ್ ಮಾಡಬಹುದು, ಹೀಗೆ ನೋಡಿ, ಒಂದು ಸ್ಪಿಯರ್ ಪಕ್ಕದಲ್ಲಿ ಮತ್ತೊಂದು ಸ್ಪಿಯರ್, ಇನ್ನೊಂದು ಸ್ಪಿಯರ್, ಮತ್ತೊಂದು ಸ್ಪಿಯರ್, ಲೈಕ್ ದಿಸ್. ಇಷ್ಟೇ, ಹೌದಾ? ಇಷ್ಟೇ. ಇದೇ 1 dimension ಸ್ಟ್ರಕ್ಚರ್ ಇದು. ಇನ್ ದಿಸ್ ಅರೇಂಜ್ಮೆಂಟ್ ಈಚ್ ಸ್ಪಿಯರ್ ಈಸ್ ಕಾಂಟ್ಯಾಕ್ಟ್ ವಿತ್ 2 of its ನೇಬರ್. ನೋಡಿ, ಒಂದು ಸ್ಪಿಯರ್ 2 ನೇಬರ್ ಜೊತೆ ಇದೆ. ಅದಕ್ಕೆ 1 dimensionally coordination number of the particle is 1. 2. Coordination of the particle is 2. ಯಾಕಂದ್ರೆ 2 ಸ್ಪಿಯರ್ ಸರೌಂಡ್ ಇದೆ. ಅಂದ್ರೆ at the end of this explanation, remember only close packing in 1 dimension, coordination number is equal to 2. ಇಷ್ಟು ಬೇಕು ನಮಗೆ ಅಷ್ಟೇ. ನೆಕ್ಸ್ಟ್, ಕ್ಲೋಸ್ ಪ್ಯಾಕಿಂಗ್ ಇನ್ 2 dimension. ಬಹಳ ಸಿಂಪಲ್. 2 dimension ಅಲ್ಲಿ ಹೇಗೆ ಅಂತಂದ್ರೆ, 1 dimension ಅಂತಂದ್ರೆ 1 axis ದಾಗ ನಾವು ಅರೇಂಜ್ ಮಾಡಿದ್ವಿ. 1 axis ಹಿಂಗೆ. ಈಗ ಈ ಆಕ್ಸಿಸ್ ಅಲ್ಲೂ ಅರೇಂಜ್ ಮಾಡ್ತಾ ಹೋಗೋಣ ಅಂತ, ಹೇಗಾಗ್ತದೆ ನೋಡಿ. ಸೊ ದಿಸ್ ಕ್ಯಾನ್ ಬಿ ಡನ್ ಇನ್ 2 different ways. 2 different ways ದಾಗ ಮಾಡಬಹುದು ನಾವು. ಜಸ್ಟ್ ಇಮ್ಯಾಜಿನ್. ಫಸ್ಟ್ ಡಿಫರೆಂಟ್ ವೇವ್ಸ್ ಅಂತಂದ್ರೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ ನಾವು ಅದನ್ನ. 2 dimension ಅಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಹೇಗೆ ನೋಡಿ, ಅರೇಂಜ್ಮೆಂಟ್ ಇನ್ ದ ಫಸ್ಟ್ ರೋ ಈಸ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ದಟ್ ಇನ್ ದ ಸೆಕೆಂಡ್ ರೋ. ನೋಡಿ, ಇದು 1 dimension ಸ್ಟ್ರಕ್ಚರ್ ಹೌದಾ? 1 dimension ಸ್ಟ್ರಕ್ಚರ್. ಇನ್ನೊಂದು ಸೇಮ್ ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನೊಂದು ಸೇಮ್ ಡೈಮೆನ್ಷನ್. 1 dimension ಎಲ್ಲದು? ಈಗ ಇದರ ಮೇಲೆ ಎಕ್ಸಾಕ್ಟ್ಲಿ ಸೇಮ್ ಇನ್ನೊಂದು ಇಡ್ತೀನಿ ನೋಡಿ, ಇಟ್ನ. ಅದ್ರ ಕೆಳಗಡೆ ಇನ್ನೊಂದು ಇಡ್ತೀನಿ ನೋಡಿ, ಇಟ್ಟೆ. ಅದ್ರ ಕೆಳಗಡೆ ಇನ್ನೊಂದು ಇಟ್ಟೆ. ಈಗ ಹೇಗೆ ಇಟ್ಟಿದ್ದೀನಿ ಅದನ್ನ, ಎಕ್ಸಾಕ್ಟ್ಲಿ 1 below the 1 below, or 1 above the 1 above the 1 above the 1. ಈಗ ಇದನ್ನ ಯಾಕೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ ಅಂತಂದ್ರೆ, ಇಲ್ಲಿ ಒಂದು ಪಾರ್ಟಿಕಲ್ ಏನಿದೆ, ಇಟ್ ಈಸ್ ಸರೌಂಡೆಡ್ ಬೈ ನೋಡಿ, ಈ ಪಾರ್ಟಿಕಲ್ ಇಮಿಡಿಯೇಟ್ ಟಚ್ ನೋಡಿ 4, ಹೌದಾ? ಅಂದ್ರೆ ಈ ಪಾರ್ಟಿಕಲ್ ಗೆ ಇದು ಜಸ್ಟ್ ಲೈಕ್ ಅ ಸ್ಕ್ವೇರ್. ಸೊ ಅದಕ್ಕೆ ಇದನ್ನ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಅರೇಂಜ್ಮೆಂಟ್ ಹೇಗೆ ಅಂತಂದ್ರೆ, ದಿಸ್ ವಿ ಕಾಲ್ ಇಟ್ ಆಸ್, ಇದು ನಾನು ಎ ಲೇಯರ್ ಅಂತ ಇಟ್ಕೊಳ್ಳಿ. ಎ ಇದು ಅದ್ರ ಮೇಲೆ ಎಕ್ಸಾಕ್ಟ್ ಸೇಮ್ ಇದೆ, ಅದಕ್ಕಾಗಿ ಇದು ಎ. ಎಕ್ಸಾಕ್ಟ್ ಸೇಮ್ ಇದೆ, ಅದಕ್ಕಾಗಿ ಎ ಅಂದ್ರೆ ಎ ಟೈಪ್ ಆಫ್ ಅರೇಂಜ್ಮೆಂಟ್ ಯು ಆರ್ ಗೋಯಿಂಗ್ ಟು ಗೆಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 dimension ಅಂತಂದ್ರೆ, 1 dimension ಅಂದ್ರೆ ಒಂದು ಲೈನ್, 2 dimension ಅಂದ್ರೆ ಅದ್ರ ಮ್ಯಾಗ ಲೈನ್. ಯಾವ ರೀತಿ ಅರೇಂಜ್ ಮಾಡಬೇಕು, ಎಕ್ಸಾಕ್ಟ್ಲಿ 1 above the 1 above the 1 above the 1.
ಅಂದ್ರೆ ಎ ದಟ್ ಈಸ್ ಕಾಲ್ಡ್ ಆಸ್ ಎ ಟೈಪ್ ಆಫ್ ಅರೇಂಜ್ಮೆಂಟ್. ನೆಕ್ಸ್ಟ್ ಇದೇ ಎ ಬಿ ಟೈಪ್ ಬರ್ತದೆ. ಈಗ ಎ ಬಿ ಟೈಪ್ ಹೇಗೆ, ಈಗ ಒಂದು ಪಾರ್ಟಿಕಲ್ ಲೇಯರ್ ಇನ್ನೊಂದು ಪಾರ್ಟಿಕಲ್ ಹೀಗಿಟ್ವೆ. ಈಗೇನ್ ಮಾಡೋಣಂತೆ, ನೆಕ್ಸ್ಟ್ ಸೆಕೆಂಡ್ ಸ್ಪಿಯರ್ ಅನ್ನ, ಸೆಕೆಂಡ್ ಲೇಯರ್ ಸ್ಪಿಯರ್ ಏನಿದೆಯಲ್ಲ ಅದನ್ನ ಹಿಯರ್ ಈ ರೀತಿ ಡೆಪ್ತ್ ಏನಿದೆಯಲ್ಲ, ಈ ರೀತಿ ಏನಿದೆಯಲ್ಲ ಇದ್ರ ಮೇಲೆ ಇಡೋಣಂತೆ. ಹೀಗೆ ಇದ್ರ ಮೇಲೆ ಇಡ್ತಾ ಹೋಗೋಣಂತೆ. ಅದನ್ನ ನೋಡಿ ತೋರಿಸ್ತೀನಿ. ಇದು ನಾವು ಎ ಅಂತ ಕರೆದ್ವಿ, ನೆನ್ಪಿಟ್ಕೊಳ್ಳಿ. ಎ ಅಂಡ್ ಕೋಆರ್ಡಿನೇಷನ್ ನಂಬರ್ ವಿಲ್ ಬಿ ಬಿಕಮಿಂಗ್ 4. ಕೋಆರ್ಡಿನೇಷನ್ ನಂಬರ್ ವಿಲ್ ಬಿಕಮ್ 4, ರಿಮೆಂಬರ್. ಸೊ ಇಲ್ಲಿ ಇನ್ ದಿಸ್ ಕೇಸ್ ಕೋಆರ್ಡಿನೇಷನ್ ನಂಬರ್ ವಿಲ್ ಬಿಕಮ್ 4 ಅನ್ನೋದು ಗೊತ್ತಿರಲಿ. ಇದರಲ್ಲಿ 2 ಡೈಮೆನ್ಷನ್ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಆ 2 ಡೈಮೆನ್ಷನಲ್ ಅಲ್ಲೇ ಎ ಬಿ ಟೈಪ್, ಅದು ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಯಾಕಂದ್ರೆ ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 6 ಬರ್ತದೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ ದಿಸ್ ಅರೇಂಜ್ಮೆಂಟ್ ದ ಸ್ಪಿಯರ್ ಆಫ್ ದ ಸೆಕೆಂಡ್ ರೋ ಆರ್ ಪ್ಲೇಸ್ಡ್ ಇನ್ ದ ಡಿಪ್ರೆಷನ್ ಆಫ್ ದ ಫಸ್ಟ್ ರೋ. ಡಿಪ್ರೆಷನ್ ನೋಡಿ, ಇದು ಎಕ್ಸಾಕ್ಟ್ಲಿ ಸೇಮ್ ಅಂದ್ರೆ ಈ ರೀತಿ ಬರ್ಬೇಕು ಇಲ್ಲಿ, ಹೌದಾ? ಈಗ ಡಿಪ್ರೆಷನ್ ಅಂತಂದ್ರೆ ಇದು ನೋಡಿ, ಇದು ನಾವು ಡಿಪ್ರೆಷನ್ ಅಂತ ಕರಿತೀವಿ, ಇದನ್ನ ಡಿಪ್ರೆಷನ್ ಅಂತ ಕರಿತೀವಿ, ಇದನ್ನ ಡಿಪ್ರೆಷನ್ ಅಂತ ಕರಿತೀವಿ. ಇಲ್ಲಿ ಪಾರ್ಟಿಕಲ್ ಲೇಯರ್ ಬರ್ತದೆ ಹೀಗೆ. ಜಸ್ಟ್ ಇಮ್ಯಾಜಿನ್, ಇದೇ ಒಂದು ಲೇಯರ್ ತಗೊಂಡ್ವಿ, ಇನ್ನೊಂದು ಲೇಯರ್ ನೋಡಿ ಈ ರೀತಿ ಇಟ್ವಿ. ಇದೇ ಲೇಯರ್, ಇದರ ಇನ್ನೊಂದು ಲೇಯರ್ ಈ ರೀತಿ ಇಟ್ವಿ. ಇದು ಫಸ್ಟ್ 1 ಡೈಮೆನ್ಷನ್. ಇದು 2 ಡೈಮೆನ್ಷನ್ ಅರೇಂಜ್ಮೆಂಟ್ ಅಂತಂದ್ರೆ ಇದ್ರ ಮೇಲೆ ಇನ್ನೊಂದು ಪಾರ್ಟಿಕಲ್ ಹೀಗೆ. ಎರಡೇ ಪಾಸಿಬಿಲಿಟಿ, ಹೌದಾ? ಒಂದು ಎಕ್ಸಾಕ್ಟ್ಲಿ ಸೇಮ್ ಆನ್ ದ ಅದರ್, ಇನ್ನೊಂದು ಡಿಪ್ರೆಷನ್ ಅಲ್ಲಿ ಯು ಹ್ಯಾವ್ ಟು ಕೀಪ್ ದ ಅನದರ್ ಲೈನ್. ಸಿ, ಇದರ ಡಿಪ್ರೆಷನ್ ಅಲ್ಲಿ ಇದು, ಇದರ ಡಿಪ್ರೆಷನ್ ಅಲ್ಲಿ ಇದು, ಈ ರೀತಿ ಮಾಡ್ತಾ ಹೋದಾಗ ಒಂದು ಪಾರ್ಟಿಕಲ್ ದಟ್ ಈಸ್ ಎ ಲೇಯರ್ ಅಂತ ಇಟ್ಕೊಳ್ಳಿ, ಅದರ ಮೇಲಿಂದ ಲೇಯರ್ ಸಪರೇಟ್ ಇದೆ, ಹೌದಾ? ಲೇಯರ್ ಬೇರೆ ಇದೆ, ಯಾಕಂದ್ರೆ ಅದರ ಡಿಪ್ರೆಷನ್ ಮೇಲೆ ಅದು ಇದೆ, ಅದಕ್ಕಾಗಿ ಅದನ್ನ ಬಿ ಅಂತ ಕರೆದ್ವಿ. ಮತ್ತೆ ಎ, ಇದಕ್ಕೆ ಸೇಮ್ ನೋಡಿ, ಇದು ಮತ್ತೆ ಇದು ಸೇಮ್, ಇದು ಮತ್ತೆ ಇದು ಸೇಮ್, ಅದಕ್ಕಾಗಿ ಇದನ್ನ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಅಂಡ್ ಇದ್ರೊಳಗೆ ಕರೆಕ್ಟ್ ನೋಡಿ, here the sphere of the third and fifth layer, see here the spheres of the third and fifth layer and so on align with those of the first layer, right? So 1 2 3 4, fifth layer, third layer are same on the first, second layer, fourth layer, sixth layers are same. So like this. ಈಗ ನೋಡಿ, ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತ ಬಂದಾಗ ಒಂದು ಪಾರ್ಟಿಕಲ್ ಸರೌಂಡ್ ಆಗಿದ್ದು 6 ಇಮಿಡಿಯೇಟ್ ಕಾಂಟ್ಯಾಕ್ಟ್ ನೋಡಿ, 6 ಇದೆಯಾ? So this is hexagonal shape. ಅದಕ್ಕೆ ನಾವು ಇದನ್ನ hexagonal close packing 2 dimensional ಅಂತ ಕರಿತೀವಿ. ಸೊ ನಾವೇನೇನ್ ಕಲ್ತ್ವಿ ಈಗ? 1 dimensional, 2 dimensional ಅಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, 2 dimensional ಅಲ್ಲಿ hexagonal ಕ್ಲೋಸ್ ಪ್ಯಾಕಿಂಗ್. ಇದಕ್ಕೆ ಕೋಆರ್ಡಿನೇಷನ್ ನಂಬರ್ ಇಸ್ ಈಕ್ವಲ್ ಟು 6. ಈಗ 3 dimensional ನೋಡುತ್ತೆ. ಓಕೆ, ಈಗ ನಾವೇನ್ ಮಾಡಿದ್ವಿ? 1 dimension ಅಂದ್ರೆ ಒಂದು ಲೈನ್ ಇಟ್ವಿ, ಈ ರೀತಿ ಒಂದು ಲೈನ್ ಇತ್ತು. 2 dimension ಅಲ್ಲಿ ಈ ರೀತಿ ಲೈನ್ ಅನ್ನ ಇಟ್ಕೋತಾ ಹೋದ್ವಿ, ಅಂದ್ರೆ ಇದ್ರ ಮೇಲೆ ಇದು. ಈಗ 3 dimension ಅಲ್ಲಿ ಅಂತಂದ್ರೆ ಈ ರೀತಿ ಆಯ್ತು. ಈ ರೀತಿನೂ ಇಡ್ತೀವಿ, ಈ ರೀತಿ ಇಡ್ತೀವಿ ಅಂತಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ Z ಆಕ್ಸಿಸ್, XY Z ಆಕ್ಸಿಸ್ ಇದ್ದಂಗೆ ಈಗ. ಓಕೆ, ಸೊ ಅದನ್ನ ನೋಡೋಣಂತೆ. ಅಂದ್ರೆ ಈಗ ಒಂದ್ರ ಮೇಲೆ ಒಂದು ಇಟ್ವಿ. ಈಗೇನ್ ಮಾಡ್ತೀವಿ ಅಂತಂದ್ರೆ ಆ ಲೇಯರ್ 2 dimensional ಲೇಯರ್ ಮೇಲೆ ಇನ್ನೊಂದು ಲೇಯರ್ ಇಟ್ಕೋತ ಹೋಗ್ತೀವಿ ನಾವು, ಅದು 3 dimensional ಲೇಯರ್ ಅಂತ ಹೇಳ್ತೀವಿ. ಕ್ಲೋಸ್ ಪ್ಯಾಕಿಂಗ್ ಇನ್ 3 dimensions. ಕನ್ಸಿಡರ್ 2 dimensional hexagonal close packed layer A. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕ್ಡ್ ಲೇಯರ್ ಎ ಅನ್ನ ಕನ್ಸಿಡರ್ ಮಾಡಿ. ಅದನ್ನ ನಾವು ಎ ಅಂತ ತಗೋತೀವಿ ನಾವೀಗ. ಓಕೆ, ಇಲ್ಲೇನ್ ಮಾಡಿದ್ವಿ? ಇದನ್ನ ನಾವು ಎ ಬಿ ಅಂತ ತಗೊಂಡ್ವಿ, ಹೌದಾ? ಈಗ ಕಂಪ್ಲೀಟ್ ಆಗಿ ಇದನ್ನ ನಾವು ಎ ಲೇಯರ್ ಅಂತ ಇಟ್ಕೋತೀವಿ. ಇದನ್ನ ಮ್ಯಾಗ ಒಂದು ಲೇಯರ್ ಇಡ್ತೀವಿ, ಅದು ಬಿ ಲೇಯರ್. ಅದಾದ್ಮೇಲೆ ಅದ್ರ ಮೇಲೆ ಇದು ಮೇ ಬಿ ಎ ಆರ್ ಬಿ ಆರ್ ಸಿ ಲೇಯರ್, ಲೈಕ್ ದಿಸ್. ನೋಡಿ, ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, in this particular case 2 dimensional hexagonal close packed layer A. The layer consists of empty spaces between the spheres. These are called as triangular void. First ಅರ್ಥ ಮಾಡ್ಕೊಳ್ಳಿ, what is void ಅಂತ ಹೇಳಿ. void ಅಂತಂದ್ರೆ empty space in the crystal lattice. ಆ empty space ಅನ್ನು void ಅಂತ ಕರಿತೀವಿ. ಅದು ಟ್ರಯಾಂಗ್ಯುಲರ್ ಶೇಪ್ ಇದ್ರೆ ಟ್ರಯಾಂಗ್ಯುಲರ್ void, ಟೆಟ್ರಾಹೆಡ್ರಲ್ ಇದ್ರೆ ಟೆಟ್ರಾಹೆಡ್ರಲ್ void, ಆಕ್ಟಾಹೆಡ್ರಲ್ ಇದ್ರೆ ಆಕ್ಟಾಹೆಡ್ರಲ್ voids ಅಂತ ಕರಿತೀವಿ. ಇಲ್ಲಿ ನಾವೀಗ ಟ್ರಯಾಂಗ್ಯುಲರ್ ವೈಡ್ ನೋಡೋಣಂತೆ. ಹೇಗೆ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಎ ಇತ್ತ, ಇದು ಬಿ ಇತ್ತ, ಎ ಇತ್ತು ಬಿ ಇತ್ತು, ಹೌದಾ? ಎ ಬಿ ಸಿ, ಎ ಬಿ ಲೇಯರ್ ಇತ್ತು. ಈಗ ನಾವೇನ್ ಮಾಡಿದ್ವಿ? ಆ ಪೂರ್ತಿ ಲೇಯರ್ ಅನ್ನ ಎ ಅಂತ ತಗೊಂಡಿದ್ವಿ ನಾವೀಗ. ಅದು ಒಂದು ಲೇಯರ್, 2 dimensional, ಅದ್ರದ್ದು ಒಂದು ಲೇಯರ್. ಈಗ ಇಲ್ಲಿ ನೀವು ಕಾಣಿಸ್ತಾ ಇದೆ, ಇದೇನಿದೆಯಲ್ಲ ಈ ಎಂಟಿ ಸ್ಪೇಸ್ ಇಮಿಡಿಯೇಟ್ಲಿ ಶೇರ್ಡ್ ಬೈ 3 units, 3 atoms, ಹೌದಾ? ಈ ಎಂಟಿ ಸ್ಪೇಸ್ ನೋಡಿ, ಇಮಿಡಿಯೇಟ್ಲಿ ಶೇರ್ಡ್ ಬೈ 3 atoms. ಈ ಎಂಟಿ ಸ್ಪೇಸ್ ಇಮಿಡಿಯೇಟ್ಲಿ ಶೇರ್ಡ್ ಬೈ 3 atoms. ಅದಕ್ಕೆ ನಾವು ಇದನ್ನ ಟ್ರಯಾಂಗ್ಯುಲರ್ ವೈಡ್ ಅಂತ ಕರಿದ್ವಿ. ವೈಡ್ ಅಂದ್ರೆ ಇಲ್ಲೇನ್ ಕಾಣಿಸ್ತದಲ್ಲ, ಇದು ನಮಗೆ ವೈಡ್. ಇದಕ್ಕೆ ನಾವು ಟ್ರಯಾಂಗ್ಯುಲರ್ ವೈಡ್ ಅಂತ ಕರೆದ್ವಿ. ಅದನ್ನೇ ನಾವು ಹೇಳಿದ್ವಿ. ಸೊ ಒಂದು ಬಿ ಟೈಪ್, ಇಲ್ಲ ಎ ಟೈಪ್.
ಇಲ್ಲಿ ನಾವು ಎ ಬಿ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಿದೀವಿ ಅಂತಂದ್ರೆ ರಿಮೆಂಬರ್ ಎ ಇಮ್ಮಿಡಿಯೇಟ್ ಪಕ್ಕದಲ್ಲಿರೋದು ಬಿ. ಅರ್ಥ ನೋಡಿ, ಇಲ್ಲಿ ನೋಡಿ ಎ ಬಿ ಅಂದ್ರೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ. ಇದು ಒಂದು ಲೇಯರ್ ಬಂದ್ಬಿಡ್ತದೆ, ಇದು ಒಂದು ಲೇಯರ್, ಕೆಳಗೆ ಇಮ್ಮಿಡಿಯೇಟ್ ಇನ್ನೊಂದು ಲೇಯರ್, ಅದು ನಾವು ಬಿ ಅಂಡ್ ಎ ಅಂತ ಇಟ್ವಿ ಅಷ್ಟೇ. ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ ಟ್ರಯಾಂಗುಲರ್ ವೈಡ್ ಸೆಕ್ ಗೊತ್ತಿರಲಿ. ಇದು ಒಂದು 2 ಡೈಮೆನ್ಷನಲ್ HCP ಲೇಯರ್. ಈಗ ಈ ಲೇಯರ್ ಮೇಲೆ ಇಂಥ ಲೇಯರ್ ಅನ್ನು ಇನ್ನೊಂದು ಇಟ್ಟಾಗ ಯಾವ ರೀತಿ ಇಡುತ್ತೀವಿ ಅನ್ನೋದು we are going to discuss in this close packing in 3 dimensions. ಈಗ ನೋಡಿ, ಈಗೇನ್ ಮಾಡೋಣಂತೆ, ಸೆಕೆಂಡ್ 2 ಡೈಮೆನ್ಷನಲ್ hexagonal close packed layer ಅನ್ನ we will keep in the depression of the first layer. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. such that one set of triangular whites are covered, other sets of triangular whites are left uncovered. ಈಗ ನಾವು ಇದರ ಮೇಲೆ ಒಂದು ಲೇಯರ್ ಅನ್ನ ಯಾವ ರೀತಿ ಇಡ್ತಾ ಇದೀವಿ ಅಂತ ಅಂದ್ರೆ, ಒಂದು ಸೆಟ್ ಟ್ರಯಾಂಗುಲರ್ ವೈಡ್ ಕವರ್ ಆಗ್ತದೆ. ಐದರ್ ಎ ಕವರ್ ಆಗಬಹುದು, ಇಲ್ಲ ಬಿ ಕವರ್ ಆಗಬಹುದು. ಎರಡೂ ಕವರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಯಾಕೆ? ಈಗ ನೋಡಿ, ಇದು ಒಂದು ಸ್ಪಿಯರ್ ಹೀಗಿಡ್ತಾ ಹೋದಾಗ ಇದಕ್ಕೆ ಇನ್ನೊಂದು ಪಾರ್ಟಿಕಲ್ ನಾನು ಈ ರೀತಿ ಇಡ್ಬೇಕಾ, ಇಲ್ಲಿ ಈ ರೀತಿ ಇಡ್ಬೇಕಾ? ಅವಾಗ ಈ ಏನಿದೆಯಲ್ಲ ಎ ಕವರ್ ಆಗೋದಿಲ್ಲ. ನೋಡಿ, ಬಿ ಕವರ್ ಆಗಿಬಿಡ್ತು. ಇದ್ರ ಮೇಲೆ ಇನ್ನೊಂದು ಇದು ರೆಡ್ ಏನಿದೆಯಲ್ಲ, ಇದು ಇನ್ನೊಂದು ಲೇಯರ್, ಬಿ ಕವರ್ ಆಗಿಬಿಡ್ತು, ಬಟ್ ಎ ಕವರ್ ಆಗೋದೇ ಇಲ್ಲ. ಅದಕ್ಕಾಗಿ ಐದರ್ ಎ ಕವರ್ ಮಾಡಬಹುದಿಲ್ಲ, ಬಿ ಕವರ್ ಮಾಡಬಹುದು. ಸೊ ಅದನ್ನ ಹೇಳಿದಿಲ್ಲಿ. ಸೊ ಒನ್ ಅದರ್ ಸೆಟ್ ವಿಲ್ ಬಿ ಲೆಫ್ಟ್ ಅನ್ಕವರ್ಡ್. ಸಿಂಪಲ್ ಟ್ರಯಾಂಗುಲರ್ ವೈಡ್ ಲೈಕ್ ಸಿ ಇಸ್ ಸರೌಂಡೆಡ್ ಬೈ 4 ಸ್ಪಿಯರ್ ಅಂಡ್ ಈಸ್ ಕಾಲ್ಡ್ ಟೆಟ್ರಾಹೆಡ್ರಲ್ ವೈಡ್ಸ್. ಅದನ್ನ ಇಲ್ಲಿ ತೋರಿಸಿ ಹೇಳ್ತೀನಿ ನೋಡಿ, ಈ ಕರೆಕ್ಟ್ ಆಗಿ ನೋಡಿ, ಇದು ಎ ಲೇಯರ ಕರೆಕ್ಟ್ 3 ಡೈಮೆನ್ಷನಲಿ ಇಮ್ಯಾಜಿನೇಷನ್ ಬೇಕು. ಆಕ್ಚುಲಿ ಈ ಚಾಪ್ಟರ್ ಇದೆಯಲ್ಲ, ಇದು ವಿದೌಟ್ ದಿಸ್ ಯು ಕ್ಯಾನ್ ಸೇ PPT ಆಗ್ಲಿ ಅಥವಾ ಒಂದಷ್ಟು ಮಾಡೆಲ್ ಆಗ್ಲಿ ಎಕ್ಸ್ಪ್ಲೈನ್ ಮಾಡೋದು ಬಹಳ ಡಿಫಿಕಲ್ಟ್. ಸೊ 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊರಿ. ಇದ್ರ ಮೇಲೆ ಇನ್ನೊಂದು ಲೇಯರ್ ಇಡ್ತೀವಿ. ಲೇಯರ್ ಎಲ್ಲಿ ಇಡ್ತೀವಿ ನೋಡಿ, ಈ ರೀತಿ ಇಟ್ವಿ ಮೆಂಬರ್, ಈ ರೀತಿ ಇಟ್ವಿ, ಹೌದಾ? ಜಸ್ಟ್ ಇಮ್ಯಾಜಿನ್, ಇದು ಮೊದಲಿಂದ ಇಲ್ಲೇನ್ ನಾನು ತೋರಿಸಿದ್ನಲ್ಲ, ಇದು ಬಿ ಅಂತ ಇಟ್ಕೊಳ್ಳಿ. ಬಿ ವೈಡ್, ಇದು ವೈಡ್ ಎ ಕವರ್ ಆಗೋ ಹಾಗೆ ನಾವು ಪಾರ್ಟಿಕಲ್ ಅನ್ನು ಇಟ್ಟಿದ್ದೀವಿ. ಈಗ ನೋಡಿ, ಕರೆಕ್ಟ್ ಆಗಿ ನೋಡಿ. ಓಕೆ, ನೋಡಿ, ಇದು ಬಿ, ಇವೆಲ್ಲ ಬಿ, ಇವೆಲ್ಲ ಎ. ಈ ಪಾರ್ಟಿಕಲ್ ಹೇಗೆ ಇಟ್ಟಿದ್ದೀನಿ ಒಂದು ಎ ಕವರ್ ಆಗಿಬಿಡ್ತು, ಬಿ ಕವರ್ ಆಗಿಲ್ಲ. ನೋಡಿ, ಅಲ್ಲಿ ಬಿ ಕವರ್ ಆಗಿಲ್ಲ, ಎ ಕವರ್ ಆಯ್ತು. ಕರೆಕ್ಟ್ ಆಗಿ ನೋಡ್ತಾ ಇದ್ದೀರಾ? ಬಿ ಕವರ್ ಆಗಿಲ್ಲ, ಎ ಕವರ್ ಆಯ್ತು. ಒನ್ಸ್ ಅಗೇನ್ ಬಿ ಕವರ್ ಆಗಿಲ್ಲ, ಎ ಕವರ್ ಆಯ್ತು. ಇದು ಇಲ್ಲಿಯಾ? ಸೊ ಲೈಕ್ ದಿಸ್ ರಿಮೆಂಬರ್, ಇದು ಬಿ, ಇದು ಎ, ಇದು ಬಿ, ಇದು ಎ. ಸೊ ಎ ಕವರ್ ಆಯ್ತು, ಬಿ ಕವರ್ ಆಗಿಲ್ಲ. ಈಗ ಇದ್ರೊಳಗೆ ಮತ್ತೊಂದು ಟೈಪ್ ವೈಡ್ ಬಂತು. ಅದು ಯಾವ ವೈಡ್ ಅಂತಂದ್ರೆ ಟೆಟ್ರಾಹೆಡ್ರಲ್ ವೈಡ್. ಜಸ್ಟ್ ಇಮ್ಯಾಜಿನ್, ಟೆಟ್ರಾಹೆಡ್ರಲ್ ವೈಡ್ ಅದು ಯಾವುದು ಅಂತಂದ್ರೆ ಹಿಯರ್ ವಿ ಕ್ಯಾನ್ ಸೇ ಸಿ ಅಂತ ಹೇಳಿ ತಗೊಂಡ್ವಿ. ರಿಮೆಂಬರ್, ಈ ರೀತಿ ಕವರ್ ಮಾಡಿದ ಮೇಲೆ ವಿ ಹ್ಯಾವ್ ಎಂಡ್ ಅಪ್ ವಿತ್ ಅನದರ್ 2 ವೈಡ್ಸ್. ಒಂದು ಟ್ರಯಾಂಗುಲರ್ ವೈಡ್ಸ್ ಇತ್ತು, ಈಗ ಟೆಟ್ರಾಹೆಡ್ರಲ್ ವೈಡ್ಸ್ ಬಂತು. ಟೆಟ್ರಾಹೆಡ್ರಲ್ ವೈಡ್ಸ್ ಅಂದ್ರೆ ಇದನ್ನ ಕವರ್ ಮಾಡಿದ ಮೇಲೆ ನೋಡಿ, ಸಿ ಫಾರ್ ಎಕ್ಸಾಂಪಲ್, ಇದಕ್ಕೆ ಇಮಿಡಿಯೇಟ್ ಎಷ್ಟು ಪಾಯಿಂಟ್ಸ್ ಇದೆ ಅಂತಂದ್ರೆ, ಇದು 1, ಇದು 2, ಇದು 3. ಲೈಟ್ ಕಲರ್ ಏನಿದೆಯಲ್ಲ ಅದ್ರ ಹಿಂದೆ ಪಿಂಕ್ ಇದೆಯಲ್ಲ 4. ಅಂದ್ರೆ ಈ ಒಂದು ಸಿ ಮೇಲೆ ದೇರ್ ವಿಲ್ ಬಿ 4 ಸ್ಪಿಯರ್ಸ್. ಅದಕ್ಕೆ ಇದನ್ನ ನಾವು ಟೆಟ್ರಾಹೆಡ್ರಲ್ ವೈಡ್ಸ್ ಅಂತ ಕರಿತೀವಿ, ಟೆಟ್ರಾಹೆಡ್ರಲ್ ವೈಡ್. ಈಗ ಈ ವೈಡ್ ಏನಿದೆಯಲ್ಲ, ಲೆಫ್ಟ್ ಅನ್ಕವರ್ಡ್ ಏನಿತ್ತಲ್ಲ, ಮೊದಲು ಲೆಫ್ಟ್ ಅನ್ಕವರ್ಡ್ ಏನಿತ್ತಲ್ಲ, ಆ ವೈಡ್ ನೋಡಿ ಇಮಿಡಿಯೇಟ್ 6 ಪಾರ್ಟಿಕಲ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದು 1, ಈ ಕಲರ್ 1, ಈ ಕಲರ್ 1, ಈ ಕಲರ್ 1, ಮೇಲ್ಗಡೆ ಲೈಟ್ ಕಲರ್ 3. ಸೊ ಈ ಇಮಿಡಿಯೇಟ್ ಹಿಂದೆ ಏನು ಟ್ರಯಾಂಗುಲರ್ ವೈಡ್ ಇತ್ತು, now it has converted itself to octahedral wides which is unleft. ಇಲ್ಲಿ ನೋಡಿ, which are left uncovered ಏನಿತ್ತಲ್ಲ, this has converted into octahedral wides. This is called as tetrahedral wide, octahedral wide. In this particular case, placing third layer over the second layer. ನಾವೀಗ ಏನ್ ಮಾಡಿದ್ವಿ, ಫಸ್ಟ್ ಲೇಯರ್ ಮೇಲೆ ಸೆಕೆಂಡ್ ಲೇಯರ್ ಇಟ್ವಿ. ಈಗ ಏನ್ ಮಾಡೋಣಂತೆ, ಥರ್ಡ್ ಲೇಯರ್ ಅನ್ನ ಸೆಕೆಂಡ್ ಲೇಯರ್ ಮೇಲೆ ಇಡೋಣಂತೆ. ಈಗ ವಿ ಹ್ಯಾವ್ 2 ಪಾಸಿಬಿಲಿಟಿ. ನೋಡಿ, ವಿ ಹ್ಯಾವ್ 2 ಪಾಸಿಬಿಲಿಟಿ. ಇಲ್ಲಿ ಒಂದೇ ಪಾಸಿಬಿಲಿಟಿ ಇತ್ತು, ನಮಗೆ ಗೊತ್ತಿರ್ಲಿ, ಒಂದೇ ಪಾಸಿಬಿಲಿಟಿ ಇತ್ತು. ಐದರ್ ಈ ವೈಡ್ ಕವರ್ ಮಾಡಬಹುದು, ಇಲ್ಲ ಈ ವೈಡ್ ಕವರ್ ಮಾಡಬಹುದಿತ್ತು. ಬಟ್ ಈ ವೈಡ್ ಕವರ್ ಮಾಡಿದ್ವಿ. ಇದೇ ಸೇಮ್ ಅನ್ನ ಈ ವೈಡ್ ಕವರ್ ಮಾಡಿದ್ರು ಏನು ಚೇಂಜ್ ಆಗುದಿಲ್ಲ. 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನು ಚೇಂಜ್ ಆಗುದಿಲ್ಲ. ನೆಕ್ಸ್ಟ್, ಈಗ ಕೀಪಿಂಗ್ ಥರ್ಡ್ ಲೇಯರ್ ಓವರ್ ದ ಸೆಕೆಂಡ್, ದೇರ್ ಆರ್ 2 ಪಾಸಿಬಿಲಿಟಿ. ಒಂದು ಪಾಸಿಬಿಲಿಟಿ ಏನಂತಂದ್ರೆ ಕವರಿಂಗ್ ಟೆಟ್ರಾಹೆಡ್ರಲ್ ವೈಡ್, ಇನ್ನೊಂದು ಪಾಸಿಬಿಲಿಟಿ ಕವರಿಂಗ್ ಆಕ್ಟಾಹೆಡ್ರಲ್ ವೈಡ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಕವರಿಂಗ್ ಟೆಟ್ರಾಹೆಡ್ರಲ್ ವೈಡ್. ಸಿ ಈ ರೀತಿ ಟೆಟ್ರಾಹೆಡ್ರಲ್ ವೈಡ್ ಇತ್ತು, ಹೌದಾ? ಈ ರೀತಿ ಟೆಟ್ರಾಹೆಡ್ರಲ್ ವೈಡ್ ಇತ್ತು. ಯಾಕಂತಂದ್ರೆ ಇದು ಮೇಲಿನ ಒಂದು ಲೇಯರ್ದು, ಸೆಕೆಂಡ್ ಲೇಯರ್ದು, ಇವೆಲ್ಲ ಫಸ್ಟ್ ಲೇಯರ್. ಸೊ ಅದನ್ನ ಹೊರ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇದು
ಫಸ್ಟ್ ಏನು ಹೋಲ್ ಇತ್ತಲ್ಲ ಟ್ರಯಾಂಗ್ಯುಲರ್ ಇತ್ತು, ಇದು ಇಟ್ಟಾಗ ಟೆಟ್ರಾಹೈಡ್ರಲ್ ಆಗ್ತದೆ, ಇದನ್ನ ಇಟ್ಟಾಗ ಟೆಟ್ರಾಹೈಡ್ರಲ್ ಆಗ್ಬಿಡ್ತು. ಕವರಿಂಗ್ ಟೆಟ್ರಾಹೈಡ್ರಲ್ ಅಂತಂದ್ರೆ ಆ ಟೆಟ್ರಾಹೈಡ್ರಲ್ ವೈಟ್ಸ್ ಮೇಲೆ ಇನ್ನೊಂದು ಲೇಯರ್ ಅನ್ನ ಇಡ್ತಾ ಇದೀವಿ ನೋಡಿ. ದ ಥರ್ಡ್ ಲೇಯರ್ ಇಸ್ ಪ್ಲೇಸ್ಡ್ ಆನ್ ದ ಸೆಕೆಂಡ್ ಲೇಯರ್ such that tetrahedral whites of the second layer are covered by the spheres of third layer. ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಡಯಾಗ್ರಾಮ್ ನೋಡಿ, ಮತ್ತೆ ಈ ಡಯಾಗ್ರಾಮ್ ನೋಡಿ, ರೈಟ್. ಇದ್ರಲ್ಲಿ ಏನಿತ್ತು, ಫಸ್ಟ್ ಟ್ರಯಾಂಗ್ಯುಲರ್ ಇತ್ತು, ಫಸ್ಟ್ ಲೇಯರ್ ಇದು. ಸೆಕೆಂಡ್ ಲೇಯರ್ ಏನ್ ಮಾಡಿದ್ವಿ, ಈ ರೀತಿ ಇಟ್ವಿ. ಇದ್ರೊಳಗೆ ಏನಾಯ್ತು, ಸಿ ಅನ್ನೋದು, ಸಿ ಏನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇಲ್ಲೇನ್ ರೆಡ್ ಮಾರ್ಕ್ ಮಾಡ್ತಾ ಇದೀನಿ, ಇದು ಟೆಟ್ರಾಹೈಡ್ರಲ್ ವೈಟ್ಸ್ ಇತ್ತು. ಈ ಟೆಟ್ರಾಹೈಡ್ರಲ್ ವೈಟ್ಸ್ ಮೇಲೆ ಕವರ್ ಆಗೋ ಹಾಗೆ ಇನ್ನೊಂದು ಲೇಯರ್ ಅನ್ನ ನಾವು ಇಡ್ತಾ ಇದೀವಿ, ಇನ್ನೊಂದು ಲೇಯರ್ ಅನ್ನು ನಾವು ಇಡ್ತಾ ಇದೀವಿ. ಹೇಗೆ ಇಡ್ತಾ ಇದೀವಿ ಅಂತಂದ್ರೆ ನೋಡಿ, ಈ ರೀತಿ, ಇದು ಒಂದು, ಇದು ಒಂದು, ಇದು ಒಂದು ಲೈಕ್ ದಿಸ್, ಇದು ಒಂದು ಲೈಕ್ ದಿಸ್. ಈಗ ಜಸ್ಟ್ ಇಮ್ಯಾಜಿನ್, ನಾನು ಇಟ್ಟಿದ್ದಂತಹ ಲೇಯರ್ ಕರೆಕ್ಟ್ ನೋಡಿ, ಇಲ್ಲಿ ಈ ರೆಡ್ ಏನ್ ಲೈನ್ ಎಳೆದಿದ್ದೀನಲ್ಲ, ಈ ರೆಡ್ ಲೈನ್ ಅನ್ನು ಈ ರೀತಿ ಅಳಿಸಿದ್ರೆ ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಹಿಂದೊಂದು ಪಿಂಕ್ ಲೇಯರ್ ಕಾಣಿಸ್ತಾ ಇದೆ ನಿಮಗೆ, ಹಿಂದೊಂದು ಪಿಂಕ್ ಕಾಣಿಸ್ತಾ ಇದೆಯಾ, ಹಿಂದೊಂದು ಪಿಂಕ್ ಕಾಣಿಸ್ತಾ ಇದೆಯಾ ನೋಡಿ, ಅದೇ ಸೇಮ್ ಲೇಯರ್, ಹೌದಾ, ಅದೇ ಸೇಮ್ ಲೇಯರ್, ಅದೇ ಸೇಮ್ ಲೇಯರ್. ಜಸ್ಟ್ ಇಮ್ಯಾಜಿನ್, ಅದೇ ಸೇಮ್ ಲೇಯರ್, ಅದೇ ಸೇಮ್ ಲೇಯರ್. ಅಂದ್ರೆ ಇದು ಎ ಪಿಂಕ್, ಅದ್ರ ಮೇಲೆ ಲೈಟ್ ಕಲರ್ ಬಿ, ಮತ್ತೆ ಅದ್ರ ಮೇಲೆ ನಾ ಏನ್ ಟೆಟ್ರಾಹೈಡ್ರಲ್ ವೈಟ್ಸ್ ಕವರ್ ಆಗೋ ಹಾಗೆ ಥರ್ಡ್ ಲೇಯರ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಎ. ಒನ್ಸ್ ಅಗೇನ್ ಬಿ, ಒನ್ಸ್ ಅಗೇನ್ ಎ. ದಟ್ ವಿ ಕಾಲ್ ಇಟ್ ಆಸ್ ಎ ಬಿ ಅರೇಂಜ್ಮೆಂಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಥರ್ಡ್ ಲೇಯರ್ ವಿಲ್ ಬಿ ದ ರಿಪಿಟೇಷನ್ ಆಫ್ ದಿ ಫಸ್ಟ್ ಲೇಯರ್. ಅರ್ಥ ಆಯ್ತಾ? ಎಸ್ ಸರ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸೊ ಇದು ಫಸ್ಟ್ ಲೇಯರು, ಫಸ್ಟ್ ಲೇಯರು, ಇದು ಸೆಕೆಂಡ್ ಲೇಯರು. ಸೆಕೆಂಡ್ ಲೇಯರ್ ಇಟ್ಟಾಗ ನಮಗೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಟೆಟ್ರಾಹೈಡ್ರಲ್ ವೈಡ್ ಕ್ರಿಯೇಟ್ ಆಗಿತ್ತು. ಸಿ ಅಂತ ಕರೆದ್ವಿ ನಾವು ಅದನ್ನ, ಸಿ ಅಂತ ಕರೆದ್ವಿ, ಹೌದಾ. ಇದು ಟೆಟ್ರಾಹೈಡ್ರಲ್ ವೈಡ್. ಡೋಂಟ್ ಥಿಂಕ್ ಇದು ಒಂದು ಟೆಟ್ರಾಹೈಡ್ರಲ್ ವೈಡ್ ಅಲ್ಲ, ಈ ನಮ್ಮ ಕಡೆ ಮುಖ ಮಾಡಿದೆ, ಇದು ನಮ್ಮ ಕಡೆಯಿಂದ ನೋಡ್ತಾ ಇದೀವಿ, ಇದು ಟೆಟ್ರಾಹೈಡ್ರಲ್. ಇಲ್ಲಿ ನೋಡಿ, ಇದು ಹಿಂದಿದೆಯಲ್ಲ, ಅದ್ರ ಹಿಂದ್ಗಡೆ ಹೋಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕಡೆಯಿಂದ ನೋಡಿ, ಇದು ಟೆಟ್ರಾಹೈಡ್ರಲ್, ಇದು ಟೆಟ್ರಾಹೈಡ್ರಲ್ ಗೊತ್ತಿರಲಿ. ಓಕೆ, ಈಗ ಥರ್ಡ್ ಲೇಯರ್ ನ ಯಾವ ರೀತಿ ಪ್ಲೇಸ್ ಮಾಡ್ತಾ ಇದೀವಿ, ವಿ ಆರ್ ಪ್ಲೇಸಿಂಗ್ ದ ಥರ್ಡ್ ಲೇಯರ್ ಓವರ್ ದ ಸೆಕೆಂಡ್ ಲೇಯರ್ ವಿಚ್ ಇಸ್ ಕವರಿಂಗ್ ದ ಟೆಟ್ರಾಹೈಡ್ರಲ್ ವೈಟ್ಸ್ ಆಫ್ ದ ಸೆಕೆಂಡ್ ಲೇಯರ್. ಈ ಟೆಟ್ರಾಹೈಡ್ರಲ್ ವೈಟ್ಸ್ ಅನ್ನ ಕವರ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀನಿ ನಾನು, ಈ ರೀತಿ ಒಂದು ಸ್ಪಿಯರ್ ಅನ್ನ ಡ್ರಾ ಮಾಡ್ತೀನಿ. ಇದನ್ನ ಕವರ್ ಮಾಡಬೇಕು, ಈ ರೀತಿ ಒಂದು ಸ್ಪಿಯರ್ ಅನ್ನ ಡ್ರಾ ಮಾಡ್ತೀನಿ. ಇದನ್ನ ಕವರ್ ಮಾಡಬೇಕು, ಈ ರೀತಿ ಒಂದು ಸ್ಪಿಯರ್ ಅನ್ನ ಡ್ರಾ ಮಾಡ್ತೀನಿ. ಅದನ್ನ ಡ್ರಾ ಮಾಡಿದ ಸ್ಪಿಯರ್ ಎಲ್ಲ ಆಟೋಮೆಟಿಕಲಿ ಏನಾಗ್ತಾ ಇದೆ, ಇದೇನ್ ಸೆಕೆಂಡ್ ಲೇಯರ್ ಪಿಂಕ್ ಲೇಯರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅದ್ರ ಮೇಲೆನೇ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ನಾನು. ಅಂದ್ರೆ ಎ ಲೇಯರ್ ಮೇಲೆ ಸೆಕೆಂಡ್ ಲೇಯರ್, ಬಿ ಮೇಲೆ ಮತ್ತೆ ಏನೇ ಬರ್ತದ, ಬಿ ಬರ್ತದ, ಎ ಬರ್ತದ, ಲೈಕ್ ದಿಸ್ ಎ ಬಿ ಎ ಬಿ ಎ ಬಿ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಈಸ್ ರಿಸಲ್ಟೆಡ್. ಸೊ ರಿಮೆಂಬರ್, ಸೊ ಥರ್ಡ್ ಲೇಯರ್ ವಿಲ್ ಬಿ ಸಿಮಿಲರ್ ಟು ಫಸ್ಟ್ ಲೇಯರ್. ನಾವು ಸೈಡ್ ವ್ಯೂ ನೋಡಿ ತೋರಿಸ್ತೀನಿ, ಕರೆಕ್ಟ್ ಆಗಿ ನೋಡಿ, ನೀಟಾಗಿ ಎಷ್ಟು ಚಂದಾಗಿದೆ ಸೈಡ್ ವ್ಯೂ. ಈಗ ನೋಡಿ ಎಷ್ಟು ಚಂದ ತೋರಿಸ್ತೀನಿ, ಇದು ಸೈಡ್ ವ್ಯೂ ಇಂದ ನೋಡಂತೆ, ಹೌದಾ. ಎ ಬಿ ಎ ಬಿ ಎ ಬಿ ಎ ಬಿ ಎ ಬಿ ಲೇಯರ್ ಆಯ್ತು. ಇದರಿಂದ ಸೈಡ್ ವೇವ್ ಅಂತಂದ್ರೆ ಆ ಸ್ಪಿಯರ್ ಏನಿದೆಯಲ್ಲ ಅದನ್ನ ಕಟ್ ಮಾಡಿ ಹೊರ ತೆಗೆದ್ಬಿಡ್ತೀನಿ ನೋಡಿ, ಕಟ್ ಮಾಡಿ ಹೊರ ತೆಗೆದ್ಬಿಡುವಂತೆ ನೋಡಿ. ಈಗ ನಮ್ಗೆ ಚಂದಾಗಿ ಅರ್ಥ ಆಗ್ಲಿ ಅಂತ ಅದು ಕಟ್ ಮಾಡಿ ಹೊರ ತೆಗೆದ್ಬಿಟ್ಟಿದ್ದೀನಿ, ಹೌದಾ. ಈಗ ನೋಡಿ, ಈ ಲೇಯರ್ ಮೇಲೆ ಈ ಲೇಯರ್, ಈ ಲೇಯರ್ ಮೇಲೆ ಈ ಲೇಯರ್, ಈ ಲೇಯರ್ ಮೇಲೆ ಈ ಲೇಯರ್ ಎಷ್ಟು ನೀಟಾಗಿ ಅರೇಂಜ್ ಆಗಿ ಕಾಣಿಸ್ತದೆ. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನೋಡಿ. ಇದರಿಂದ ಮತ್ತೊಂದ್ಸಲ ಕಟ್ ಮಾಡಿ ಹೊರತೆಗೆ ಅಂತ ಅದನ್ನ ಸ್ಲೋ ಆಗಿ ಒಂದ್ರ ಮೇಲೆ ಒಂದು ಇಟ್ಟು ತೋರಿಸ್ತೀನಿ ನೋಡಿ. ನೋಡಿ ಇದ್ರ ಮೇಲೆ ಏನಿದೆಯಲ್ಲ, ಇದು ದಿಸ್ ಈಸ್ ದ ಒನ್ ವಿಚ್ ಇಸ್ ಹ್ಯಾವಿಂಗ್ 6 ಲೇಯರ್ ವಿಚ್ ಇಸ್ ಸರೌಂಡೆಡ್, ಹೌದಾ. ಯಾಕಂದ್ರೆ ಇದು ಹೆಕ್ಸಾಗೋನಲ್ ಲೇಯರ್ ಇತ್ತು, ಗೊತ್ತಿರಲಿ, ಹೆಕ್ಸಾಗೋನಲ್ ಇತ್ತು ಒಂದು ಲೇಯರ್. ಅದ್ರ ಮ್ಯಾಗ ಮ್ಯಾಗಿನ ಲೇಯರ್ ಇಟ್ರಿ, ಕೆಳಗಿನ ಲೇಯರ್ ಇಟ್ರಿ. ಯಾವ ರೀತಿ ಇಟ್ರಿ, ಈ ರೀತಿ ಇಟ್ವಿ ನೋಡಿ. ಸೊ ಈ ರೀತಿ ಇಟ್ವಿ, ಸಿ ಈ ರೀತಿ ಇಟ್ವಿ, ಹೌದಾ. ಇದು ನಮಗೆ 1 ಲೇಯರ್ 2 ಲೇಯರ್ 3 ಲೇಯರ್ ಬಂತಿದ್ದು, 3 ಲೇಯರ್ ಬಂತು. ಸೊ ನಾವು ಜಸ್ಟ್ ಇಮ್ಯಾಜಿನ್ ಇದರ ಕೋಆರ್ಡಿನೇಷನ್ ನಂಬರ್ ಆಫ್ ದ ಪಾರ್ಟಿಕಲ್ ಎಷ್ಟು ಅಂತ ಕೇಳಿದ್ರೆ, ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತ ಕೇಳಿದ್ರೆ ಇದನ್ನ ಇದರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನ ಇಲ್ಲಿ ತೋರಿಸಿದೀನಿ ನೋಡಿ, ಹೌದಾ. ಜಸ್ಟ್ ಇಮ್ಯಾಜಿನ್ ಈ ಪಾರ್ಟಿಕಲ್ ಸೆಂಟರ್, ಇದಕ್ಕೆ ಇಮ್ಮಿಡಿಯೇಟ್ 1 2 3 4 5 6 ಇದೆ, ಕರೆಕ್ಟಾ, 6 ಇದೆ. ಅದ್ರ ಮೇಲೆ ಈ 3 ಲೇಯರ್ ಅನ್ನ ಇಡ್ತಾ ಇದ್ದೀನಿ. ಇಟ್ಟಾಗ ಇದಕ್ಕೆ ಇವು 3 ನೇಬರ್ ಆಯ್ತಾ, ಇವು 3 ನೇಬರ್ ಆಯ್ತು ಅಂದ್ರೆ 1 2 3 ಆಯ್ತು ಮೇಲ್ಗಡೆ. ಕೆಳಗಡೆಯಿಂದ ಸೇರಿಸಿದಾಗ 1 2 3 ಆಯ್ತು ಕೆಳಗಡೆಯಿಂದ. ಅಂದ್ರೆ ಟೋಟಲ್ ಆಗಿ ಇಲ್ಲಿ ನಮಗೆ ಕಾಣ್ತಾ ಇರುವಂತ ಸೆಂಟ್ರಲ್ ಏನಿದೆಯಲ್ಲ ಪಾರ್ಟಿಕಲ್, ದಟ್ ಈಸ್ ಸರೌಂಡೆಡ್ ಬೈ, ರಿಮೆಂಬರ್, 12 other particle. Hence the coordination number is equal to 6. This we call it as FCC or HCP or FCC, HCP or CCP. ಗೊತ್ತಿರಲಿ, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. ಅದಕ್ಕೆ ಕೋಆರ್ಡಿನೇಷನ್ ನಂಬರ್ 12 ಅಂತ ಹೇಳಿದ್ದು. ಸೊ ಅದನ್ನ ಈ ರೀತಿ ನಾವು ಡ್ರಾ ಮಾಡಬಹುದು ನೋಡಿ, ಈ ರೀತಿ ನಾವು ಡ್ರಾ ಮಾಡಬಹುದು, ರೈಟ್. ಸೊ ಲೈಕ್ ದಿಸ್ ವಿ ಕ್ಯಾನ್ ಡ್ರಾ. ಸೊ ಇದು AB ಟೈಪ್ ಆಫ್ ಅರೇಂಜ್ಮೆಂಟ್, 3-dimensional AB type of arrangement. Now we'll see
ಇದು ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರೆದ್ವಿ. ನೋಡಿ, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಎ ಬಿ ಅರೇಂಜ್ಮೆಂಟ್ ವಿಲ್ ಬಿ ದೇರ್ ಅಂತ ಅರ್ಥ. ಎ ಬಿ ಅರೇಂಜ್ಮೆಂಟ್ ವಿಲ್ ಬಿ ದೇರ್. ನಾವು ಕವರಿಂಗ್ ಆಕ್ಟಾಹೈಡ್ರಲ್ ವೈಡ್. ಇಷ್ಟು ತನಕ ಏನ್ ಮಾಡಿದ್ವಿ ನಾವು? ಟೆಟ್ರಾಹೈಡ್ರಲ್ ವೈಡ್ಸ್ ಅನ್ನು ಕವರ್ ಮಾಡಿದ್ವಿ. ಎ ಬಿ ಅರೇಂಜ್ಮೆಂಟ್ ಬಂತು. ಈಗ ಆಕ್ಟಾಹೈಡ್ರಲ್ ವೈಡ್ಸ್ ಅನ್ನು ಕವರ್ ಮಾಡಿದಾಗ ಎ ಬಿ ಸಿ ಅರೇಂಜ್ಮೆಂಟ್ ಬರ್ತದೆ. ಕರೆಕ್ಟಾ? ನೋಡಿ, ಇದು ಆಕ್ಟಾಹೈಡ್ರಲ್ ವೈಡ್. ಇದ್ರ ಮೇಲೆ ಹಿಂದ್ ಒಂದು 3 ಇತ್ತು, ಮುಂದ್ ಮೇಲ್ಗಡೆ 3 ಇತ್ತು. ಸೊ ಟೋಟಲ್ 6. ಆ 3 ತೆಗೆದಾಗ ಈ ರೀತಿ ಕಾಣಿಸ್ತದೆ ಆಕ್ಟಾಹೈಡ್ರಲ್ ವೈಡ್ ಇದು. ಈಗ ನೋಡಿ, ಥರ್ಡ್ ಲೇಯರ್ is placed on the second layer in such a way that octahedral whites are covered by the spheres of third layer. ಇಲ್ಲಿ ನಾವು ಟೆಟ್ರಾಹೈಡ್ರಲ್ ಕವರ್ ಮಾಡ್ತಾ ಇಲ್ಲ, ಆಕ್ಟಾಹೈಡ್ರಲ್ ಕವರ್ ಮಾಡ್ತಾ ಇದೀವಿ. ಈಗ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಒಂದು ಲೇಯರ್ ಬಂದಿತ್ತು, ಇದರಲ್ಲಿ ಇದು ಟ್ರೈಗೋನಲ್ ವೈಟ್ಸ್ ಇತ್ತು. ಇದ್ರ ಮೇಲೆ ಇನ್ನೊಂದು ಲೇಯರ್ ಇಟ್ವಿ, ಎ ಬಿ ಲೇಯರ್ ಇಟ್ವಿ. ಬಿ ಲೇಯರ್ ಇಟ್ಟಾಗ ಏನಾಯ್ತು? ಸೆಕೆಂಡ್ ಲೇಯರ್ ಇಟ್ಟಾಗ ದೇರ್ ಇಸ್ ಅ ಟೆಟ್ರಾಹೈಡ್ರಲ್ ವೈಡ್ ಕ್ರಿಯೇಟೆಡ್. ಇದು ಟೆಟ್ರಾಹೈಡ್ರಲ್ ವೈಡ್, ಇವೆಲ್ಲ ಟೆಟ್ರಾಹೈಡ್ರಲ್ ವೈಡ್. ಹೌದಾ? ಇದು ಏನಿದೆ? ಆಕ್ಟಾಹೈಡ್ರಲ್ ವೈಡ್. ಓ ಆಕ್ಟಾಹೈಡ್ರಲ್ ವೈಡ್. ಇದು ಆಕ್ಟಾಹೈಡ್ರಲ್ ವೈಡ್. ನೋಡಿ, ಆಕ್ಟಾಹೈಡ್ರಲ್ ವೈಡ್. ಈಗೇನ್ ಮಾಡ್ತೀವಿ ನಾವು? ಅವಾಗ ಏನ್ ಮಾಡಿದ್ವಿ? ಈ ರೀತಿ ಟೆಟ್ರಾಹೈಡ್ರಲ್ ವೈಡ್ಸ್ ಮೇಲೆ ಪಾರ್ಟಿಕಲ್ ಇಟ್ಟಿದ್ವಿ. ನಾವು ವಾಟ್ ವಿಲ್ ಡೂ? ವಿ ವಿಲ್ ಕೀಪ್ ದ ಪಾರ್ಟಿಕಲ್ ಲೈಕ್ ದಿಸ್. ರಿಮೆಂಬರ್, ಲೈಕ್ ದಿಸ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಆಕ್ಟಾಹೈಡ್ರಲ್ ವೈಡ್ ಅನ್ನ ಕವರ್ ಮಾಡ್ಬೇಕು ಅಂದ್ರೆ ಲೈಕ್ ದಿಸ್ ಐ ಹ್ಯಾವ್ ಟು ಕೀಪ್ ದ ಸ್ಪಿಯರ್. ಈಗ ಈ ಸ್ಪಿಯರ್ ಏನ್ ಇಟ್ಟಿದ್ದೀನಲ್ಲ, ಇದು ಎ ಲೇಯರಿಗೂ ಕರೆಕ್ಟ್ ಇಲ್ಲ, ಬಿ ಲೇಯರಿಗೂ ಕರೆಕ್ಟ್ ಇಲ್ಲ. ಇದು ತಂದೇ ಆದ ಒಂದು ಥರ್ಡ್ ಲೇಯರ್ ಫಾರ್ಮ್ ಮಾಡ್ಕೊಂಡ್ಬಿಡ್ತು. ದಟ್ ವಿ ಕಾಲ್ಡ್ ಆಸ್ ಸಿ ಲೇಯರ್, ಎ ಬಿ ಸಿ ಲೇಯರ್. ಗೊತ್ತಿರಲಿ. ಸೊ ಈ ರೀತಿ ಆಕ್ಟಾಹೈಡ್ರಲ್ ವೈಡ್ಸ್ ಏನಿತ್ತು, ರಿಮೆಂಬರ್ ದಟ್ ವಿ ಹ್ಯಾವ್ ಕವರ್ಡ್. ಸೊ ನೋಡಿ, ಕರೆಕ್ಟ್ ಆಗಿ ನೋಡಿ, ದ ಸ್ಪಿಯರ್ಸ್ ಆಫ್ ದ ಥರ್ಡ್ ಲೇಯರ್ ಆರ್ ನಾಟ್ ಅಲೈನ್ಡ್ ವಿತ್ ದೋಸ್ ಆಫ್ ದ ಫಸ್ಟ್ ಅಂಡ್ ಸೆಕೆಂಡ್ ಲೇಯರ್. ನೋಡಿ, ಹಿಂದಿನ ಸರಿ ಏನಾಗಿತ್ತು? ಈ ರೀತಿ ಟೆಟ್ರಾಹೈಡ್ರಲ್ ಕವರ್ ಮಾಡಿದ್ವಿ. ಈಗ ನಾ ಡ್ರಾ ಮಾಡಿರುವಂತ ರೆಡ್ ಮತ್ತೆ ಹಿಂದಿರುವಂತ ಪಿಂಕ್ ಏನಿದೆ, ಎರಡು ಸೇಮ್ ಇತ್ತು. ಅಂದ್ರೆ ಎ ಬಿ ಟೈಪ್. ಸೊ ಇದರಲ್ಲಿ ಎ ಬಿ ಸಿ ಟೈಪ್. ಇದು ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಎ, ಇದು ಬಿ, ಇದು ಸಿ. ಎ ಬಿ ಸಿ, ರೈಟ್? ಸಿ ಬಿ ಸಿ. ಈಗ ನೋಡಿ, ಎ ಬಿ ಸಿ ಟೈಪ್ ಅರೇಂಜ್ಮೆಂಟ್ ಆಯ್ತು. ಇದ್ರೊಳಗೆ ಈ ರೀತಿ ತೆಗೆದ್ವಿ. ಇಲ್ಲಿ ನೋಡಿ, ಫಸ್ಟ್ ಲೇಯರ್ ದಲ್ಲಿ ಈ ರೀತಿ ಇದೆ. ಸೆಕೆಂಡ್ ಲೇಯರ್ ನೋಡಿ, ಈ ಸ್ಪಿಯರ್ ಏನಿದೆಯಲ್ಲ, ಇದು ನಮ್ಮ ಕಡೆ ಮುಖ ಮಾಡಿದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಕಡೆ ಮುಖ ಮಾಡಿದೆ. ಇದರಲ್ಲಿ ಈ ಸ್ಪಿಯರ್ ಏನಿದೆಯಲ್ಲ, ಅದು ಆ ಕಡೆ ಮುಖ ಮಾಡ್ಕೊಂಡಿದೆ, ಅಪೋಸಿಟ್ ಟು ಅಸ್, ಆ ಕಡೆ ಮುಖ ಮಾಡ್ಕೊಂಡಿದೆ. ಇದನ್ನೇ ನಾ ಹೇಳಿದ್ದು ಸಿ ಲೇಯರ್. ಇದು ಬಿ ಲೇಯರ್, ಇದು ಲೇಯರ್. ಅಂಡ್ ಇದಕ್ಕೆ ಸೇಮ್ ಇದೆ. ಮತ್ತೆ ಎ ಲೇಯರ್, ಮತ್ತೆ ಬಿ ಲೇಯರ್, ಮತ್ತೆ ಸಿ ಲೇಯರ್. ಈ ರೀತಿ ಲೇಯರ್ ಬರ್ತಾ ಹೋಗ್ತದೆ. ಇದನ್ನ ವಿ ಕಾಲ್ಡ್ ಇಟ್ ಆಸ್ ಎ ಬಿ ಸಿ ಟೈಪ್ ಆಫ್ ಅರೇಂಜ್ಮೆಂಟ್. ಸೊ ಇದರಲ್ಲಿ ನೋಡಿ, ಇದು ಬಿ ಲೇಯರ್, ಮತ್ತೆ ಇದು ಮತ್ತೆ ಬಿ ಲೇಯರ್ ಇಟ್ಟೆ ನಾನು, ಬಿ ಲೇಯರ್. ಹೌದಾ? ಈ ಲೇಯರ್ ಮತ್ತೆ ಈ ಲೇಯರ್ ಎರಡು ಸೇಮ್ ಇದೆ. ನೋಡಿ, ಈ ಲೇಯರ್ ಮತ್ತೆ ಈ ಲೇಯರ್ ಎರಡು ಸೇಮ್ ಇದೆಯಾ? ಯಾಕಂದ್ರೆ ಇದು ನೋಡಿ, ನಮ್ಮ ಕಡೆ ಮುಖ ಮಾಡ್ಕೊಂಡಿದೆ. ಹೌದಾ? ಲೈಕ್ ದಿಸ್. ರಿಮೆಂಬರ್, ಇದನ್ನ ನಾನು ಹೊರಗೆ ತೆಗೆದಾಗ ಇದರಲ್ಲೂ ಕೂಡ ಕೋಆರ್ಡಿನೇಷನ್ ನಂಬರ್ ಸೇಮ್ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಪಾರ್ಟಿಕಲ್ ಇದೆ, ಇದು ಕೋಆರ್ಡಿನೇಷನ್ ನಂಬರ್ 1 2 3 4 5 6 ಇದೆ. ಇದ್ರ ಮೇಲೆ ಇದು ಬಂದಾಗ ಇದ್ರದ್ದು 3, ಇದ್ರದ್ದು 3. ಸೊ 6 + 6 12. ಓನ್ಲಿ ಅರೇಂಜ್ಮೆಂಟ್ ಇಸ್ ಡಿಫರೆಂಟ್. ಸೊ ನೌ ದಿಸ್ ವಿ ಹ್ಯಾವ್ ಕೆಪ್ಟ್ ಆನ್ ದಿಸ್ ಅಂಡ್ ಆನ್ ದಿಸ್. ಜಸ್ಟ್ ಇಮ್ಯಾಜಿನ್ ಇದು ಸೆಂಟರ್ ಪಾರ್ಟಿಕಲ್. ಇದ್ರ ಮೇಲೆ 3 ಕೆಳಗೆ. ಸೊ 3 ಮೇಲೆ 3 ಕೆಳಗೆ ಅಂತಂದ್ರೆ ನೋಡಿ, ಈ ರೀತಿ ಬಂತು. ಸೊ ಎ ಬಿ ಸಿ ಟೈಪ್ ಆಫ್ ಅರೇಂಜ್ಮೆಂಟ್ ವಿಲ್ ಬಿ ದೇರ್. ಸೊ ಇದರಲ್ಲೂ ಕೂಡ ಕೋಆರ್ಡಿನೇಷನ್ ನಂಬರ್ 12 ಆಗ್ತದೆ. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಆರ್ FCC. ಆಕ್ಚುಲಿ ಹಿಯರ್ ಐ ಟೋಲ್ಡ್ ರಾಂಗ್. ಯಾವುದು? ಇಲ್ಲೇನಿದೆಯಲ್ಲ, ಇದು ಓನ್ಲಿ HCP. ಇದು FCC. ಕೋಆರ್ಡಿನೇಷನ್ ನಂಬರ್ ಸೇಮ್ ಇರ್ತದೆ, ಬಟ್ ಇದು ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ. HCP ಅಲ್ಲಿ ಯಾವಾಗಲೂ ಎ ಬಿ ಟೈಪ್ ಇರ್ತದೆ. ಇದರಲ್ಲಿ FCC ಆರ್ CCP ಅಂತ ಕರಿತೀವಿ. FCC ಆರ್ CCP ಎರಡು ಒಂದೇ. FCC ಆರ್ CCP ಅಂತ ಕರಿತೀವಿ. ಗೊತ್ತಿರಲಿ, ಕೋಆರ್ಡಿನೇಷನ್ ನಂಬರ್ ವಿಲ್ ಬಿ ಸೇಮ್. ಕೋಆರ್ಡಿನೇಷನ್ ನಂಬರ್ ಸೇಮ್ 12 ಇರ್ತದೆ. ಕೋಆರ್ಡಿನೇಷನ್ ನಂಬರ್ ಸೇಮ್ 12 ಇರ್ತದೆ. ಸೊ ಇದು ಕೋಆರ್ಡಿನೇಷನ್ ನಂಬರ್ 12, FCC ಆರ್ CCP, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಆರ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಥರ್ಡ್ ಲೇಯರ್, ಫೋರ್ತ್ ಲೇಯರ್ ವಿಲ್ ಬಿ ಐಡೆಂಟಿಕಲ್ ಟು ಫಸ್ಟ್ ಅಂಡ್ ಫಿಫ್ತ್ ಲೇಯರ್ ಐಡೆಂಟಿಕಲ್ ಟು ಸೆಕೆಂಡ್, ಸೋ ಆನ್. ಅದಕ್ಕೆ ನಾವು ಇದನ್ನ ABC ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಥವಾ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಇದ್ರೆ ABC ಇರ್ತದೆ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇದ್ರೆ ಎ ಬಿ ಇರ್ತದೆ. ಗೊತ್ತಿರಲಿ. ನಾವು ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ವಿ, ಅದು ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೋಆರ್ಡಿನೇಷನ್ ನಂಬರ್ ಗೊತ್ತಿರಲಿ ಅಷ್ಟೇ. ನಾವು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ದಿಸ್ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ದಟ್ ಈಸ್ ನಂಬರ್ ಆಫ್ ಕ್ಲೋಸ್ ಪ್ಯಾಕ್ಡ್ ಸ್ಪಿಯರ್ಸ್ ಆರ್ n ಅಂತ ಇಟ್ಕೊಂಡ್ರೆ, ಇದು ಕ್ಲೋಸ್ ಪ್ಯಾಕ್ ಸ್ಪಿಯರ್ ಅಂದ್ರೆ ಕನ್ಫ್ಯೂಸ್ ಆಗ್ತಂದ್ರೆ ಇಷ್ಟು ಇಟ್ಕೊಳ್ಳಿ. ನಂಬರ್ ಆಫ್ ಆಟಮ್ಸ್ ಇನ್ ಕ್ರಿಸ್ಟಲ್ ಈಸ್ Z. ನಾವು ನಂಬರ್ ಆಫ್ ಆಟಮ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, Z. ದೆನ್ octahedral whites number is equal to Z
ಟೆಟ್ರಾಹೆಡ್ರಲ್ ವೈಟ್ಸ್ ನಂಬರ್ ಇಸ್ ಈಕ್ವಲ್ ಟು 2Z. ಬಹಳ ಸಿಂಪಲ್. ಒಂದು ಕ್ರಿಸ್ಟಲ್ ಸಿಸ್ಟಮ್ ಅಂತ ತಗೊಂಡಾಗ ಅದು ಮೇ ಬಿ SC ಇರ್ಲಿ, BCC ಇರ್ಲಿ, FCC ಇರ್ಲಿ, ಅದರಲ್ಲಿ Z ಅನ್ನೋದು ನಂಬರ್ ಆಫ್ ಆಟಮ್ಸ್ ಇದ್ರೆ ಅದನ್ನ ನಾವು ಇಲ್ಲಿ ಸ್ಪಿಯರ್ ಅಂತ ಕರೀತೀವಿ. ಯಾವಾಗ್ಲೂ ಆಕ್ಟಾಹೆಡ್ರಲ್ ವೈಟ್ಸ್ ಸೇಮ್ ಆಸ್ Z ಇರ್ತದೆ. ಆಕ್ಟಾಹೆಡ್ರಲ್ ವೈಟ್ಸ್ ಸೇಮ್ ಆಸ್ Z ಇರ್ತದೆ. ಟೆಟ್ರಾಹೆಡ್ರಲ್ ವೈಟ್ಸ್ 2 into Z ಇರ್ತದೆ. ಕನ್ಫ್ಯೂಸ್ ಆಗ್ತದೆ, ಮತ್ತೆ ಕನ್ಫ್ಯೂಸ್ ಆಗ್ತದೆ, ಹೌದಾ? ಹೇಗೆ ನೆನಪಿಟ್ಕೋಬೇಕು ನೋಡಿ, ಟೆಟ್ರಾಹೆಡ್ರಲ್ ಆಕ್ಟಾಹೆಡ್ರಲ್ ಕಂಪೇರ್ ಮಾಡಿದ್ರೆ ಟೆಟ್ರಾಹೆಡ್ರಲ್ ವೈಟ್ಸ್ ವಿಲ್ ಬಿ ಸ್ಮಾಲ್, ಆಕ್ಟಾಹೆಡ್ರಲ್ ವೈಟ್ಸ್ ವಿಲ್ ಬಿ ಲಾರ್ಜ್. ಹೌದಾ? ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಇರಬೇಕು. ಅದಕ್ಕೆ ಸ್ಮಾಲ್ ಇದ್ದಾಗ ನಂಬರ್ ಡಬಲ್ ಇದೆ ನೋಡಿ, ಜಾಸ್ತಿ ಇರುತ್ತೆ. ಸ್ಮಾಲ್ ಇದ್ದಾಗ ನಂಬರ್ ಡಬಲ್ ಇದೆ, ಲಾರ್ಜ್ ಇದ್ದಾಗ ನಂಬರ್ ಸೇಮ್ ಇದೆ. ರಿವರ್ಸ್ ನೆನಪಿಟ್ಕೊಳ್ಳಿ. 2Z ಅನ್ನೋದು ಕನ್ಫ್ಯೂಸ್ ಆಗ್ತದೆ, ಆಕ್ಟಾಹೆಡ್ರಲ್ ಟೆಟ್ರಾಹೆಡ್ರಲ್. ಅವಾಗ ಏನ್ ಮಾಡಬೇಕು? ಇಫ್ ದ ಪಾರ್ಟಿಕಲ್ ಈಸ್, ರಿಮೆಂಬರ್ in this particular case Z, octahedral same number, ಯಾಕಂದ್ರೆ ಸ್ಮಾಲ್ ಲಾರ್ಜ್ ಇದೆ, smaller number. Tetrahedral is equal to a smaller one, large number, double, 2Z. ಇದಕ್ಕೊಂದು ಟೇಬಲ್ ಬರ್ಸ್ತೀನಿ, ಇದಕ್ಕೊಂದು ಟೇಬಲ್ ನೆನಪಿಟ್ಕೊಳ್ಳಿ, ರೈಟ್? ಸೊ SC, BCC, FCC, ರೈಟ್? ಇದ್ರೊಳಗೆ ನೋಡಿ, Z is equal to 1, 2, 4, ಕರೆಕ್ಟಾ? ಟೆಟ್ರಾಹೆಡ್ರಲ್ ವೈಟ್ಸ್ is equal to 2, 4, 8, ಕರೆಕ್ಟಾ? ನೋಡಿ, 2, 4, 8. ಆಕ್ಟಾಹೆಡ್ರಲ್ ವೈಟ್ಸ್ is equal to 1, 2, 4. Next we'll move to packing efficiency in FCC. Remember, ಇಲ್ಲಿ FCC, BCC and SC discuss ಮಾಡ್ತೀವಿ. All these each are important for 3 marks. Out of 3, one question is fixed 100% in board exam. ಗೊತ್ತಿರಲಿ, ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ನಾನು ನಿಮಗೆ ನೋಟ್ಸ್ ಅಲ್ಲಿ ಕಳಿಸಿದ್ದೀನಿ, ಅಷ್ಟು ಬರೆದ್ರೆ ಸಾಕು. ಫಸ್ಟ್ ಏನ್ ಬರೀಬೇಕು ಅಂದ್ರೆ ಡೆಫಿನಿಷನ್ ಬರೀಬೇಕು. ಡೆಫಿನಿಷನ್ ಅಂದ್ರೆ ಈಕ್ವೇಷನ್, ಅದು ಫಾರ್ಮುಲಾ ಬರೀಬೇಕು. ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದ್ರೆ ಇಷ್ಟೇ, ಗೊತ್ತಿರಲಿ. ಪ್ಯಾಕಿಂಗ್ ಎಷ್ಟಿದೆ ಅಂತ ನೋಡ್ತಾ ಇದೀವಿ. ಕಾಮನ್ ಆಗಿ ಹೇಳ್ಬೇಕಂದ್ರೆ ಜನರಲ್ ಆಗಿ ಪ್ಯಾಕಿಂಗ್ ಎಷ್ಟಿದೆ ಅಂತ ನೋಡ್ತಾ ಇದೀವಿ. ಪ್ಯಾಕಿಂಗ್ ಅಂದ್ರೆ ಏನು? ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್. ಅದು ಮೇ ಬಿ ಆಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು. ಎಷ್ಟು ಪರ್ಸೆಂಟೇಜ್ ಆಕ್ಯುಪೈ ಆಗಿದೆ ಅನ್ನೋದು ಪ್ಯಾಕಿಂಗ್ ಎಫಿಷಿಯನ್ಸಿ. ಎಷ್ಟು ಪರ್ಸೆಂಟೇಜ್ ಆಕ್ಯುಪೈ ಆಗಿದೆ, ದಟ್ ವಿ ಆರ್ ಕಾಲಿಂಗ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್, ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಅಂದ್ರೆ ಯಾವುದೋ ಒಂದು ಯೂನಿಟ್ ಸೆಲ್ಗೆ ಟೋಟಲ್ ವಾಲ್ಯೂಮ್ ಇರ್ತದೆ, ರೈಟ್? ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಷ್ಟು ಅಂತ ಹೇಳಿ, ರೈಟ್? ಸಿ, ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್ ಅಂತಂದ್ರೆ ಒಂದು ಸ್ಪಿಯರಿಗೆ 4/3πr². ಗೊತ್ತಿದೆ ನಮಗೆ, ಹೌದಾ? ಇದು ಫಾರ್ಮುಲಾ ಗೊತ್ತಿದೆ ಸ್ಪಿಯರಿಗೆ, 4/3πr², ರೈಟ್? ಸೊ ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ ಅಂದ್ರೆ ಎಷ್ಟು ಸ್ಪಿಯರ್ ಇದೆ. ಈಗ SC ಕೇಳಿದ್ರೆ 1, BCC ಕೇಳಿದ್ರೆ 2, FCC ಕೇಳಿದ್ರೆ 4. ಸೊ 4 into this, 2 into this, 1 into this, ಅಷ್ಟು ಬಂದ್ಬಿಡ್ತು ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲಿ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಲ್ಲಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಎಷ್ಟು? A ಕ್ಯೂಬ್ ಅಂತ ಕರಿತೀವಿ ನಾವು. ಯಾಕೆ ನೋಡಿ, ಈ ರೀತಿ ಒಂದು ಕ್ಯೂಬ್ ತಗೊಂಡ್ವಿ, ಹೌದಾ? ಹೌದಾ? ಇಲ್ಲಿ ನೋಡಿ 3 ಡೈಮೆನ್ಷನಲ್ಲಿ ಇದು ಎಡ್ಜ್ ಲೆಂತ್, ಇದು ಒಂದು ಎಡ್ಜ್ ಲೆಂತ್, ಹೌದಾ? ಇದನ್ನ ನಾವು ಎ ಕ್ಯೂಬ್ ಮಾಡಿದಾಗ ನಮಗೆ ವಾಲ್ಯೂಮ್ ಬರ್ತದೆ. ಹೈಟ್ ಇಂಟು ಲೆಂತ್ ಇಂಟು ಬ್ರೆಡ್ತ್, ವಿ ವಾಂಟ್ ವಾಲ್ಯೂಮ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯೂಬ್, ರೈಟ್? ಸೊ ಎ ಕ್ಯೂಬ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ಇಂಟು 100 ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಬಂತು. ವೆರಿ ಇಂಪಾರ್ಟೆಂಟ್, ಈ ಫಾರ್ಮುಲಾ ಬರೀಬೇಕು. ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಕ್ಯುಪೈಡ್ ಬೈ ದ ಸ್ಪಿಯರ್ಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100, ರಿಮೆಂಬರ್, ರೈಟ್? ಸೊ ಈ FCC ನೋಡ್ತಾ ಹೋಗೋಣಂತೆ. ಈಗ ನೋಡಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ದ ಪರ್ಸೆಂಟೇಜ್ ಆಫ್ ಟೋಟಲ್ ಸ್ಪೇಸ್ ಫಿಲ್ಡ್ ಬೈ ದ ಪಾರ್ಟಿಕಲ್ ಅಂತ ನೋಡಿದ್ವಿ. ಫಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಿಲ್ ಸಿ FCC ಆರ್ CCP ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC ಅಂಡ್ CCP ಸ್ಟ್ರಕ್ಚರ್ ಎರಡು ಒಂದೇ, ಹೌದಾ? FCC CCP ಸ್ಟ್ರಕ್ಚರ್ ಅಲ್ಲಿ ಹೇಗಿದೆ ಅಂತ ನೋಡೋಣ. ಇದು FCC ಸ್ಟ್ರಕ್ಚರ್, ಹೌದಾ? ನೋಡಿ, ಇದು FCC ಸ್ಟ್ರಕ್ಚರ್. ಒಂದು ಫೇಸ್ ಅಷ್ಟು ತೋರಿಸ್ತಾ ಇದೀನಿ ನಾ ಇಲ್ಲಿ. ಒಂದು ಫೇಸ್ ಇದೇನಿದೆಯಲ್ಲ, ಒಂದು ಫೇಸ್ ಇದೆ, ಹೌದಾ? ಒಂದು ಫೇಸ್, ಇಲ್ಲೊಂದು ಪಾರ್ಟಿಕಲ್ ಇರ್ತದೆ, ಕಾರ್ನರ್ ಪಾರ್ಟಿಕಲ್, ಇದು ಸೆಂಟರ್ ಪಾರ್ಟಿಕಲ್, ಫೇಸ್ ಸೆಂಟರ್ ಪಾರ್ಟಿಕಲ್, ರೈಟ್? ರಿಮೆಂಬರ್. ನೆಕ್ಸ್ಟ್
In this arrangement, particles are in touch with the one another along the phase diagonal. ಅರ್ಥ ಮಾಡ್ಕೊಳ್ಳಿ. Particles are touch with the one another in the phase diagonal. ಇದನ್ನ ನಾವು phase diagonal ಅಂತ ಕರಿತೀವಿ. ನಿಮ್ಮ ರೂಮ್ ಒಳಗೆ, ನೀವು ಕುಳಿತಿರುವಂತಹ ರೂಮ್ ಒಳಗೆ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್, ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ ಒಂದು ಲೈನ್ ಎಳ್ಕೊಳ್ಳಿ. ಕಾರ್ನರ್ ಒಂದು ಪಾರ್ಟಿಕಲ್, ಇಲ್ಲೊಂದು ಪಾರ್ಟಿಕಲ್ ಇದೆ. ಫೇಸ್ ಆಫ್ ದ ವಾಲ್ ಅಲ್ಲಿ ಒಂದು ಪಾರ್ಟಿಕಲ್ ಇದೆ. ಇದು ಫೇಸ್ ಆಫ್ ದ ವಾಲ್ ಅಲ್ಲಿ ಒಂದು ಪಾರ್ಟಿಕಲ್ ಇದೆ. ಸೊ ಈ ಪಾರ್ಟಿಕಲ್ ಮತ್ತೆ ಈ ಪಾರ್ಟಿಕಲ್ ಜೊತೆ ಇಮಿಡಿಯೇಟ್ ಶೇರ್ ಆಗಿದೆ. ಸೊ ಈಗ ನಮ್ಗೆ ಏನ್ ಬೇಕು ಅಂತಂದ್ರೆ ಇದ್ರದ್ದೇನ್ ಎಡ್ಜ್ ಲೆಂತ್ ಇದೆಯಲ್ಲ ಅದು ನಮಗೆ ಬೇಕು. ಸೊ ಫಸ್ಟ್ ಇದ್ರೊಳಗೆ ಒಂದು ಡೈಗ್ರಾಮ್ ಹಾಕ್ಲೇಬೇಕು. ನೀವು ಡೈಗ್ರಾಮ್ ಹಾಕಿದ್ರೆ ಮಾತ್ರ ಮುಂದಿಂದು ನಿಮಗೆ ಸಿಗ್ತದ, ಮಾರ್ಕ್ಸ್ ಸಿಗ್ತದ, ಗೊತ್ತಿರ್ಲಿ. ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಹೋಗಿ. ಎ ಬಿ ಸಿ ಟ್ರಯಾಂಗಲ್ ಹೌದಾ, ಎ ಬಿ ಸಿ ಟ್ರಯಾಂಗಲ್ ರೈಟ್. ಸೊ ಅದ್ರ ಈ ರೀತಿ ಅದನ್ನಷ್ಟೇ ನಾ ಸಪರೇಟ್ ಮಾಡಿ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿ ಡ್ರಾ ಮಾಡುವಂತೆ, ಇಲ್ಲಿ ಡ್ರಾ ಮಾಡುವಂತೆ. ಓಕೆ, ಈಗ ನೋಡಿ ಇಲ್ಲೊಂದು ಪಾರ್ಟಿಕಲ್ ಇದೆ, ಇದು ಸ್ಪಿಯರ್ ಅಂತ ಅನ್ಕೊಳ್ಳೋದಕ್ಕೇನು ಹೌದಾ, ಇಲ್ಲೊಂದು ಪಾರ್ಟಿಕಲ್ ಇದೆ. ಓಕೆ, ಈಗ ಲೆಟ್ ದ ಯೂನಿಟ್ ಸೆಲ್ ಎಡ್ಜ್ ಲೆಂತ್ ಈಸ್ ಎ. ಯೂನಿಟ್ ಸೆಲ್ ಎಡ್ಜ್ ಲೆಂತ್ ಈಸ್ ಎ. ನೋಡಿ ಇವೆಲ್ಲ ಎಡ್ಜ್ ಲೆಂತ್ ಹೌದಾ, ಇದು 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 ಇಲ್ಲೇನ್ ಲೈನ್ ಕಾಣಿಸ್ತದೆ, ಇವೆಲ್ಲ ಎಡ್ಜ್ ಲೆಂತ್ ಎ ರೈಟ್. ಅಂಡ್ ಆರ್ ಬಿ ದ ರೇಡಿಯಸ್ ಆಫ್ ದ ಸ್ಪಿಯರ್. ಈಗ ಸ್ಪಿಯರ್ ದೊಳಗೆ ರೇಡಿಯಸ್ ಆಫ್ ದ ಸ್ಪಿಯರ್ ಆರ್ ಅಂದ್ರೆ ಒಂದು ಸ್ಪಿಯರ್ ಅಂತಂದ್ರೆ 2r ಹೌದಾ. ಈಗ ನೋಡಿ ಫೇಸ್ ಡಯಾಗನಲ್ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ನಾನು ಒಂದು ಲೈನ್ ಅನ್ನು ಡ್ರಾ ಮಾಡಿದ್ರೆ, ಈ ಲೈನ್ ಮೇಲೆ ಎಷ್ಟು ಆರ್ ಇದೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಆರ್ ಇದೆ? ಸೆಂಟರ್ದಾಗಂತೂ ಒಂದು ಸ್ಪಿಯರ್ ಇದೆ, 2r ಆಯ್ತು, 2r ಆಯ್ತು ಹೌದಾ, 2r ಆಯ್ತು, ಆರ್ ಅಂಡ್ ಆರ್. ಇದು ಹಾಫ್ ಅಷ್ಟೇ ಬರ್ತಾ ಇದೆ ನಮಗೆ. ಇದು ಈ ಡಯಾಗನಲ್ಗೆ ಹಾಫ್ ಅಷ್ಟೇ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಇಲ್ಲೊಂದು ಆರು, ಈ ಡಯಾಗನಲ್ಗೆ ಹಾಫ್ ಅಷ್ಟೇ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಇದೊಂದು ಆರು. ಟೋಟಲ್ ಆರ್ ಎಷ್ಟಾಯ್ತು ಇಲ್ಲಿ? 4r ಹೌದಾ. ನಾವು ಫಸ್ಟ್ ಏನ್ ಮಾಡಬೇಕು, ಈ ರೀತಿ ಡಯಾಗ್ರಾಮ್ ಹಾಕಿ, ಈ ರೀತಿ ಒಂದು ಡಯಾಗ್ರಾಮ್ ಅನ್ನ ಹಾಕಿ, ನಾನು ನಿಮಗೆ ನೋಟ್ಸ್ ಅಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಷ್ಟು ಡಯಾಗ್ರಾಮ್ ಕರೆಕ್ಟ್ ಹಾಕಿದ್ರೆ ಸಾಕು. ಓಕೆ, ನಮಗೆ ನೋಡಿ ಕರೆಕ್ಟ್ ಬಂತ, ನೋಡಿ ಕರೆಕ್ಟ್ ಬಂತು. ಈ ರೀತಿ ಹಾಕಿದ್ವಿ ಹೌದಾ. ಇದು ಬಿ, ಇಲ್ಲೇನಿದೆಯಲ್ಲ ಇಲ್ಲಿಂದ ಇಲ್ಲಿ ಡಯಾಗನಲ್ ನಮ್ಗೆ ಏನಿದೆ ಇದನ್ನ ನಾವು ಬಿ ಅಂತ ಕರೆದ್ವಿ. ಅಂದ್ರೆ ಇದನ್ನ ಬಿ ಇಸ್ ಈಕ್ವಲ್ ಟು ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ 4r ಅಂತ ಹೇಳಿ ಹೌದಾ. ಈಗ ವಿ ಆರ್ ಗೋಯಿಂಗ್ ಟು ಯೂಸ್ ಪೈಥಾಗರಸ್ ಫಾರ್ಮುಲಾ ರೈಟ್. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಪೈಥಾಗರಸ್ ಫಾರ್ಮುಲಾ. ಟ್ರಯಾಂಗಲ್ ಎ ಬಿ ಸಿ ಕರೆಕ್ಟ್ ಆಗಿ ಟ್ರಯಾಂಗಲ್ ಎ ಬಿ ಸಿ. ಐ ವಾಂಟ್ ಎ ಸಿ ಡಯಾಗನಲ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂದ್ರೆ ಬಿ ಹೌದಾ, ಎ ಸಿ ಅಂದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಅರ್ಥ ಆಯ್ತಾ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಎ ಇದೆ, ಬಿ ಸಿ ಏನೇ ಇದೆ ಹೌದಾ. ಸೊ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಬಂತು. ಅಂದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್. ಆದ್ರೆ ಬಿ ಅಂದ್ರೆ ಏನಿದೆ ಈಗ, ಬಿ ಇಸ್ ಈಕ್ವಲ್ ಟು 4r ಅಂತ ನಾವು ಪ್ರೂವ್ ಮಾಡಿದ್ವಿ. ಯಾಕಂದ್ರೆ ಬಿ ದಲ್ಲಿ 4 ರೇಡಿಯಸ್ ಇದೆ ಸ್ಪಿಯರ್ದು. ಅದಕ್ಕೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಆರ್ ಬಿ ಇಸ್ ಈಕ್ವಲ್ ಟು ರೂಟ್ 2a ಹೌದಾ. ಬಿ ಇಸ್ ಈಕ್ವಲ್ ಟು ರೂಟ್ 2a ರೈಟ್. ಈಗ ಬಿ ಅಂದ್ರೆ 4r ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಇಸ್ ಈಕ್ವಲ್ ಟು 4r ಸಬ್ಸ್ಟಿಟ್ಯೂಟ್ ಮಾಡಿ. 4r ಇಸ್ ಈಕ್ವಲ್ ಟು ರೂಟ್ 2a. ಸೊ ನಾವು ಆರ್ a is equal to 4r by root 2 nothing but is equal to 4 ಅಂದ್ರೆ 2 into 2 ಹೌದಾ ರೈಟ್. 2 into 2 ಅಂದ್ರೆ ಏನು? root 2 into root 2 right. So hence remember root 2 get cancelled, 2 root 2 left, 2 root 2 r we are written. ಅಂದ್ರೆ ಇದು ಏನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ಅಬೌಟ್ ಎ. ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂದ್ರೆ ಏನು? ಎ ಕ್ಯೂಬ್ ಹೌದಾ. ಎ ಕ್ಯೂಬ್ ಅಂದ್ರೆ 2 root 2 r ಕ್ಯೂಬ್ ಹೌದಾ. 2 root 2 r ಕ್ಯೂಬ್ ಅಂತ ಬರೀತೀವಿ ರೈಟ್. ಇಷ್ಟು ನಮಗೆ ಸಿಕ್ಬಿಡ್ತೀಗ ರೈಟ್. ನಾವು ಫಾರ್ಮುಲಾ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ 4 ಇದೆ. ಟೋಟಲ್ ವಾಲ್ಯೂಮ್ ಆಫ್ ದ 4 ಸ್ಪಿಯರ್. ಒಂದು ಸ್ಪಿಯರ್ ಫಾರ್ಮುಲಾ ಏನು? 4/3 πr. ಸೊ ನಾವು πr ಸ್ಕ್ವೇರ್ ಅಂತ ಹೇಳಿದೆ, ಸ್ಪಿಯರ್ πr ಕ್ಯೂಬ್, ಅದು πr ಕ್ಯೂಬ್ ಹೌದಾ. 4/3 πr ಕ್ಯೂಬ್ ಅನ್ನೋದು ಒಂದು ಸ್ಪಿಯರ್. 4 ಸ್ಪಿಯರ್ ಎಷ್ಟು ಬಂತು? 16/3 πr ಕ್ಯೂಬ್ ಅಂತ ಫಾರ್ಮುಲಾ ನೋಡಿ. ವಾಲ್ಯೂಮ್ ಆಫ್ 4 ಆಟಮ್ಸ್ ಇನ್ ದ ಯೂನಿಟ್ ಸೆಲ್. 4 ಆಟಮ್ಸ್ ಇನ್ ದ ಯೂನಿಟ್ ಸೆಲ್ ಅಂದ್ರೆ 4 into 4/3 πr ಕ್ಯೂಬ್ ಅಂತ ತಗೊಂಡ್ವಿ. ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100 ಸಬ್ಸ್ಟಿಟ್ಯೂಟ್ ಮಾಡಿ. 16/3 πr ಕ್ಯೂಬ್ ಡಿವೈಡ್ ಬೈ ಎ ಕ್ಯೂಬ್. ಎ ಕ್ಯೂಬ್ ಅಂದ್ರೆ ಏನು? 2 root 2 r ಕ್ಯೂಬ್ ಹೌದಾ. r ಕ್ಯೂಬ್ ಗೆಟ್ ಕ್ಯಾನ್ಸಲ್, r ಕ್ಯೂಬ್ ಗೆಟ್ ಕ್ಯಾನ್ಸಲ್. ಪೈ ಅಂದ್ರೆ 22/7 ತಗೊಂಡಿದ್ದೀನಿ. 8 root 2 ಕ್ಯೂಬ್ ಮಾಡಿದೆ, ಯಾಕಂದ್ರೆ 2 ಹೊರಗ್ತಾ ಇದ್ದೀನಿ. r ಕ್ಯೂಬ್ ಗೆಟ್ ಕ್ಯಾನ್ಸಲ್ ರೈಟ್. ಇದಾದ್ಮೇಲೆ ನೀವು ಕ್ಯಾಲ್ಕುಲೇಟ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಬರೀತೀವಿ. ಬಟ್ ನನ್ನ ಸಜೆಷನ್ ಏನು, ಇನ್ನು ಮುಂದೆ ಹೋಗ್ತಾ FCC or CCP ತಲಾಗ್ ಬಂದು ಕೂಡ ನೆನಪಾಗ್ಲಿ 74%. ಆನ್ಸರ್ ಡೈರೆಕ್ಟ್ 74% ಬರೆದು ಬಿಡ್ರಿ, ಕಣ್ಣು ಮುಚ್ಕೊಂಡು ಬರೆದು ಬಿಡ್ರಿ. 74% ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಕ್ಯಾಲ್ಕುಲೇಟ್ ತಗೊಂಡು ಇಷ್ಟೇ ಬರಲೇಬೇಕು, 100% ಗೊತ್ತಿರ್ಲಿ. ಅದಕ್ಕೆ ಮುಂದೆಲ್ಲ ಹೋಗ್ತಾ FCC ಕೇಳಿದ್ರ 74% ಬರೆದು ಬಿಡೋದು.
ಕ್ಯಾಲ್ಕುಲೇಟರ್ ಮಾಡಿ ಅದನ್ನ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಬಟ್ ಇಂಪಾರ್ಟೆಂಟ್ ಏನು, ಇದಕ್ಕೆ 1 ಮಾರ್ಕ್, ಇಷ್ಟು ಬರೆದ್ರೆ 1 ಮಾರ್ಕ್, ರೈಟ್. ಬೈ ಪ್ರೂವಿಂಗ್ ದಟ್ a is equal to 2 root 2 r is 1 ಮಾರ್ಕ್. ಹಿಂದಿನ ತೋರಿಸಿದ್ನಲ್ಲ ಅದು. ಅದಾದ್ಮೇಲೆ ಇದಕ್ಕೆ 1 ಮಾರ್ಕ್, ಇದಕ್ಕೆ ಟೋಟಲ್ ಆಗಿ 1 ಮಾರ್ಕ್. ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಬಿಸಿಸಿ. ಬಿಸಿಸಿ ಇದು ಸ್ಟ್ರಕ್ಚರ್ ಹೋದ. ಈಗ ನಾ ಏನ್ ತಗೊಂಡಿದ್ದೀನಿ, ಸೆಂಟರ್ ಅಲ್ಲಿ ಬಾಡಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಾಡಿ ಸೆಂಟರ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೆಂಟರ್ ದಲ್ಲಿ ಒಂದು ಇಲ್ಲಿ ಸ್ಪಿಯರ್ ಇದೆ. ಈಗ ಸೆಂಟರ್ ದಲ್ಲಿ ಏನ್ ನಮಗೆ ಎ ಎಫ್ ಅಂತ ಕಾಣಿಸ್ತದಲ್ಲ, ಎ ಎಫ್ ಅಂತ ಏನ್ ಕಾಣಿಸ್ತದಲ್ಲ, ಇದು ಕೂಡ ಆರ್ 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 ಆರ್, ಹೌದಾ? ಆರ್ 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 ಆರ್. ಎಫ್ ಸಿ ಸಿ ವಾಸ್ ಸಿಂಪಲ್, ಯಾಕಂದ್ರೆ ಅಲ್ಲಿ ನಮಗೆ ಟ್ರಯಾಂಗ್ಯುಲರ್ ಈಸಿಯಲ್ಲಿ ಸಿಕ್ಬಿಡ್ತು. ಬಟ್ ಈ ಕೇಸ್ ಒಳಗೆ 2 ಡಯಾಗನಲ್ ಸಿಕ್ತದೆ ನಮಗೆ. ಇದು ಡಯಾಗನಲ್, ಬಾಡಿ ಡಯಾಗನಲ್, ಇದು ಫೇಸ್ ಡಯಾಗನಲ್, 2 ಡಯಾಗನಲ್ ಸಿಗ್ತಾ ಇದೆ ನಮಗೆ. ಈ 2 ಡಯಾಗನಲ್ ಇಟ್ಕೊಂಡು ಇದು ಒಂದು ಲೈನ್ ಎ ಆಯ್ತು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಅದಕ್ಕೆ ಏನ್ ಮಾಡಿದ್ವಿ, ಫಸ್ಟ್ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಅದಾದ್ಮೇಲೆ ಈ ಟ್ರಯಾಂಗ್ಯುಲರ್ ತಗೊಂಡು ನೋಡಿ, ಇಲ್ಲಿ ಈ ಟ್ರಯಾಂಗ್ಯುಲರ್ ತಗೊಂಡು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತಗೋತೀವಿ. ನೋಡಿ, ಇದು ಎ, ಇದು ಬಿ, ಇದು ಟ್ರಯಾಂಗಲ್ ಇದಲ್ಲ, ಯಾಕಂದ್ರೆ ಇದು ಟ್ರಯಾಂಗಲ್ ಆಗೋದಿಲ್ಲ, ಗೊತ್ತಿರ್ಲಿ. ಅದಕ್ಕೆ ಇದು ಒಂದು ಟ್ರಯಾಂಗಲ್, ಇದು ಒಂದು ಟ್ರಯಾಂಗಲ್ ನೋಡಿ, ಹೌದಾ? ಎ ಎಫ್ ಡಿ ದೊಳಗೆ ಸಿ ಸ್ಕ್ವೇರ್, ಇದು ಸಿ, ಟೋಟಲ್ ಇಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಟ್ ಬಿ ಸ್ಕ್ವೇರ್ ಇಸ್ ಅನ್ನೋನ್. ಪ್ರೀವಿಯಸ್ ಕೇಸ್ ಒಳಗ ಬಿ ಸ್ಕ್ವೇರ್ ನಮಗೆ ನೋನ್ ಇತ್ತು, ಇದರಲ್ಲಿ ಬಿ ಸ್ಕ್ವೇರ್ ಇಸ್ ಅನ್ನೋನ್. ಅವಾಗ ಬಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡೋಕೆ ಏನ್ ಮಾಡ್ತೀನಿ, ಮತ್ತೊಂದು ಪೈಥಾಗೋರಸ್ ಫಾರ್ಮುಲಾ ತಗೊಂಡಂತೆ, ಮತ್ತೊಂದು ಪೈಥಾಗೋರಸ್ ಫಾರ್ಮುಲಾ ತಗೋಬೇಕಿಲ್ಲ, 2 ಟ್ರಯಾಂಗಲ್ ಕನ್ಸಿಡರ್ ಮಾಡಬೇಕು. ಆವಾಗ ನನಗೆ ಇದು ಎ ಎಡ್ಜ್ ಲೆಂತ್ ದಿಸ್ ಬರ್ತದ. ಇದನ್ನ ಈ ಫಾರ್ಮುಲಾದಲ್ಲಿ ಹಾಕಿ ವಿಲ್ ಕ್ಯಾಲ್ಕುಲೇಟ್ ಆರ್. ಕರೆಕ್ಟ್ ನೋಡಿ. ಇನ್ ದಿಸ್ ಅರೇಂಜ್ಮೆಂಟ್ particles are in touch with one another along the body diagonal. So let A be the edge length, A be the edge length, R be the radius of the sphere. ಎರಡು ಟ್ರಯಾಂಗಲ್ ಅಂತ ಹೇಳಿದೆ. ಫಸ್ಟ್ ಟ್ರಯಾಂಗಲ್ ಯಾವುದು? ಇ ಎಫ್ ಡಿ. ನೋಡಿ, ಇ ಎಫ್ ಡಿ ಟ್ರಯಾಂಗಲ್, ಇ ಎಫ್ ಡಿ ಡಯಾಗನಲ್ ಇಸ್ ಬಿ, ಹೌದಾ? ನಾವು ಡಯಾಗನಲ್ ಇಸ್ ಬಿ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಂದ್ರೆ ಎಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಡಿ ಸ್ಕ್ವೇರ್ ಪ್ಲಸ್ ಇ ಎಫ್ ಸ್ಕ್ವೇರ್, ನಥಿಂಗ್ ಬಟ್ ಇ ಎಫ್ ಸ್ಕ್ವೇರ್ ಪ್ಲಸ್ ಇ ಡಿ ಸ್ಕ್ವೇರ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಎಫ್ ಡಿ ಅಂದ್ರೆ ಬಿ, ಹೌದಾ? ಎಫ್ ಡಿ ಅಂದ್ರೆ ಬಿ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, 2a ಸ್ಕ್ವೇರ್ ಬಂದ್ಬಿಡ್ತು. ಈಗ ನಾವು ವಿಲ್ ಕನ್ಸಿಡರ್ ಬಿ ಇಸ್ ಈಕ್ವಲ್ ಟು ರೂಟ್ 2a. ಇದು ನಮ್ಗೆ ಸಿಕ್ಬಿಡ್ತೀಗ. ಈಗ ನಾವು ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀವಿ? ವಿಲ್ ಕನ್ಸಿಡರ್ ದ ಟ್ರಯಾಂಗಲ್ ಎ ಎಫ್ ಡಿ. ನೋಡಿ, ಈಗ ಎ ಎಫ್ ಡಿ ಟ್ರಯಾಂಗಲ್ ಅಂದ್ರೆ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀವಿ, ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀವಿ. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡಿದಾಗ ನಾವು ದ ಬಾಡಿ ಡಯಾಗನಲ್ ಇಸ್ ಎ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ, ಎ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್, ನೋಡಿ, ಎ ಡಿ ಸ್ಕ್ವೇರ್ ಪ್ಲಸ್ ಎಫ್ ಡಿ ಸ್ಕ್ವೇರ್. ಎ ಎಫ್ ಏನಂದ್ರು, ಏನು? ಎಫ್ ಅಂದ್ರೆ ಸಿ ನೋಡಿ, ಸಿ ಅಂದ್ರೆ 4r, ಒಪ್ಕೊಳ್ಬೋದಾ? ಸಿ ಅಂದ್ರೆ ಆರ್ 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 4r. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಅಂದ್ರೆ ಏನಂತ ಆಲ್ರೆಡಿ ನಮ್ಗೆ ಗೊತ್ತಿದೆ, ರೂಟ್ 2a. ಅದನ್ನ ನಾವಿಲ್ಲಿ ತಗೊಳ್ಳೋಣಂತೆ. ರೂಟ್ 2a ಅಂದ್ರೆ ಎ 2a ಸ್ಕ್ವೇರ್. ನಾವು ಆಕ್ಚುಲಿ ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇದನ್ನೇ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ 2a ಸ್ಕ್ವೇರ್ ಅಂದ್ರೆ ಟೋಟಲ್ ಎಷ್ಟು ಎ ಸ್ಕ್ವೇರ್ ಆಯ್ತು? ಇಲ್ಲಿ 3a ಸ್ಕ್ವೇರ್ ಆಯ್ತು. ನೋಡಿ, 3a ಸ್ಕ್ವೇರ್, ಹೌದಾ? ನಾವು ಸಿ ಇಸ್ ಈಕ್ವಲ್ ಟು ಏನಾಯ್ತು? ರೂಟ್ 3a. ಕರೆಕ್ಟಾ? ಈಗ ಸಿ ಅಂದ್ರೆ 4r, ಹೌದಾ? ಸಿ ಅಂದ್ರೆ 4r, ಹೌದಾ? ಸಿ ಅಂದ್ರೆ 4r ಆಲ್ರೆಡಿ ನೋಡಿದ್ವಿ. ಸೊ ರೂಟ್ 3a ಇಸ್ ಈಕ್ವಲ್ ಟು 4r. ಸಿ ಅಂದ್ರೆ ರೂಟ್ 3a ಆಯ್ತು, ಹೌದಾ? a ಇಸ್ ಈಕ್ವಲ್ ಟು 4r ಬೈ ರೂಟ್ 3. ಬಹಳ ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೋಬೇಕು. a ಇಸ್ ಈಕ್ವಲ್ ಟು 4r ಬೈ ರೂಟ್ 3. ನಾವು ಸಿಂಪಲ್ ವಾಲ್ಯೂಮ್ ಆಫ್ ದ ಕ್ಯೂಬ್ ತಗೋತೀವಿ. a ಕ್ಯೂಬ್ ಅಂದ್ರೆ 4r ಬೈ ರೂಟ್ 3 ಕ್ಯೂಬ್. ಇಲ್ಲಿ ತನಕ ನಿಮ್ಗೆ ಅರ್ಥ ಆಗ್ಬಿಟ್ಟು ಮುಂದಿನ ಬಹಳ ಸಿಂಪಲ್, ರಿಪೀಟೆಡ್. ಇಲ್ಲಿ ತನಕ 1 ಮಾರ್ಕ್ ಕೊಡ್ತಾರೆ. ಅದಾದ್ಮೇಲೆ ನೋಡಿ, ಟೋಟಲ್ ನಂಬರ್ ಆಫ್ ಆಟಮ್ಸ್ 2 ಇದೆ. ಒಂದು ಸ್ಪಿಯರ್, ಅದು ಪೈ ಆರ್, 4/3 ಪೈ ಆರ್ ಕ್ಯೂಬ್ ಇದೆ. ಸೊ 2 ಇಂಟು 4/3 ಪೈ ಆರ್ ಕ್ಯೂಬ್ ತಗೊಂಡೆ ನಾನು. ನೋಡಿ, ಸೊ 2 ಇಂಟು 4/3 ಪೈ ಆರ್ ಕ್ಯೂಬ್ ತಗೊಂಡೆ. ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾದಲ್ಲಿ ಹಾಕಿ, ರೈಟ್? ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ವಾಲ್ಯೂಮ್ ಆಫ್ 2 ಆಟಮ್ಸ್ ಇನ್ ದ ಯೂನಿಟ್ ಸೆಲ್. ನೋಡಿ, ಅಲ್ಲಿ 4 ಅಂತ ಬರೆದಿದ್ವಿ, ಇಲ್ಲಿ 2 ಅಂತ ಬರೆದಿದ್ವಿ. ಹೀಗೆ ಬರೀಬೇಕು ಇದನ್ನ. ಎಲ್ಲದಕ್ಕೂ ಕಾಮನ್ ಬರೆದ್ರೆ ರಾಂಗ್, ಮಾರ್ಕ್ಸ್ ಕೊಡೋದಿಲ್ಲ. ಡಿವೈಡ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100, ರೈಟ್? ಇಂಟು 100. ಸೊ ನೋಡಿ, 2 into 4/3 pi r cube divided by 4r by root 3 cube into 100, right? So ನೋಡಿ, 8/3 pi r cube divided by 64r cube divided by 3 root 3, right? is equal to r cube cancel ಆಯ್ತು. 100%. ಇಲ್ಲಿ ಮತ್ತೆ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಈಗ ಮಾಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಏನ್ ನೋಡ್ಬೇಕು? BCC ಅಂತ ತಕ್ಷಣ ಏನ್ ನೆನಪಾಗಬೇಕು? 68%, 100%, 68% ಅಂತ ಗೊತ್ತಾಗ್ಬಿಡ್ಬೇಕು, ರೈಟ್? 68% enough. ಹೀಗೆ we are going to calculate packing efficiency of BCC. ಬಹಳ ಸಿಂಪಲ್ ಇದೆ. ನಮಗೆ ಇಲ್ಲಿ ಅರ್ಥ ಆಗ್ಬೇಕಾಗಿರೋದು ಇಷ್ಟೇ. ಅರ್ಥ ಆಗ್ಬೇಕಾಗಿರೋದು ನಮಗೆ ಇದು. ಇಲ್ಲಿ ನಮ್ಗೆ ಏನ್ ಬೇಕು? ಎ ಎಫ್ ಸ್ಕ್ವೇರ್ ಬೇಕು, ಅಂದ್ರೆ ಸಿ ಸ್ಕ್ವೇರ್ ಬೇಕು. ಬಟ್ ಡೈರೆಕ್ಟ್ ಆಗಿ ವಿ ಆರ್ ನಾಟ್ ಗೆಟಿಂಗ್ ದ ಟ್ರಯಾಂಗಲ್.
where we can use only one time Pythagoras formula, but we cannot use. Then what we have done, ಇದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಬಿ ಸ್ಕ್ವೇರ್ ಅಂದ್ರೆ ಎ ಮಾಡ್ಕೊಂಡು ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು 2a ಸ್ಕ್ವೇರ್ ಬಂತು. ಇಷ್ಟ ಆದ್ಮೇಲೆ ಎಫ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಎಫ್ ಡಿ ಸ್ಕ್ವೇರ್ ಮಾಡಿದ್ವಿ. ಅವಾಗ ನಮಗೆ ಸಿ ಇಸ್ ಇಕ್ವಲ್ ಟು √3a ಬಂತು. ಸಿ ಇಸ್ ಇಕ್ವಲ್ ಟು √3a ಬಂದ್ಮೇಲೆ ಸಿ ಅಂದ್ರೆ 4r ಹೋದ. 4r ಇಸ್ ಇಕ್ವಲ್ ಟು √3a ಬಂತು. ಅಂದ್ರೆ ಎ ಇಸ್ ಇಕ್ವಲ್ ಟು 4r by √3 ಬಂತು. ದಿಸ್ ಇಸ್ ಎ, ರೈಟ್. ಸೊ ಅದಾದ್ಮೇಲೆ ವಿ ಹ್ಯಾವ್ ಟೇಕನ್ ವಾಲ್ಯೂಮ್ ಆಫ್ ದ ಕ್ಯೂಬ್ ಎ ಕ್ಯೂಬ್. ಅದಾದ್ಮೇಲೆ ಟೋಟಲ್ ಆಟಮ್ ಇಸ್ 2 ಇಂಟು ವಾಲ್ಯೂಮ್ ಆಫ್ ದ ಸ್ಪಿಯರ್. ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಬರೆದ್ರಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ BCC 68% ನೆನ್ಪಿಟ್ಕೋಬೇಕು ಅದನ್ನ, ರೈಟ್. ಡೈರೆಕ್ಟ್ಲಿ 68% ಇನಫ್. ಸೊ ಯು ಹ್ಯಾವ್ ಗಾಟ್ 3 ಮಾರ್ಕ್ಸ್. ಇದ್ರ ಜೊತೆ ಅವ್ರೇನಾದ್ರು ಎಂಟಿ ಸ್ಪೇಸ್ ಎಷ್ಟಪ್ಪ ಅಂತ ಕೇಳಿದ್ರೆ, 100 ಒಳಗೆ 68 ಪ್ಯಾಕಿಂಗ್ ಎಫಿಷಿಯನ್ಸಿ ಉಳಿದಿದ್ದೇನು 32. ಅದೇ ರೀತಿ FCC ಒಳಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 74%. ಹಾಗಾದ್ರೆ ಎಂಟಿ ಸ್ಪೇಸ್ ಎಷ್ಟು ಉಳಿದದ ಅಂತ ಕೇಳಿದ್ರೆ, ಸೊ 100 - 74, 26% is empty. 26% is empty. Remember that. Yes, last ಬಹಳ ಸಿಂಪಲ್ ಇದೆ, ಅದೊಂದು ಮುಗಿಸ್ಬೋಣ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ. ಸಿಂಪಲ್ ಕ್ಯೂಬ್ ಬಹಳ ಸಿಂಪಲ್ ಇದೆ, ಬಹಳ ಸಿಂಪಲ್ ಇದೆ ನೋಡಿ. ಇಷ್ಟೇ, ಒಂದು ಸ್ಪಿಯರ್ ಇನ್ನೊಂದಕ್ಕೆ ಇಮಿಡಿಯೇಟ್ ಅಟ್ಯಾಚ್ ಎಲ್ಲಿದೆ ಅಂತಂದ್ರೆ ಎಡ್ಜ್ ಲೆಂತ್ ಮೇಲೆ ಇದೆ ಬಿಟ್ಟದ. ಇಲ್ಲಿ ಯಾವುದೇ ಟ್ರಯಾಂಗಲ್ ಬೇಡ, ಏನು ಬೇಡ. ಯಾಕಂದ್ರೆ ಇಲ್ಲಿ ಎ ಅಂದ್ರೆ ಎಷ್ಟು ಬಂದ್ಬಿಡುತ್ತೆ, ಇಲ್ಲಿ ಡೈರೆಕ್ಟ್ ಆಗಿ ಇದು ಒಂದು RC ಟೋಟಲ್ ಇಸ್ ಎ ಹೌದಾ. ಇದ್ರಲ್ಲಿ ಒಂದು R ಬಂತು, ಇದ್ರಾಗ ಒಂದು R ಬಂತು, ಅಂದ್ರೆ ಎ ಇಸ್ ಈಕ್ವಲ್ ಟು 2R ಬಂದ್ಬಿಡ್ತು. ಡೈಗ್ರಾಮ್ ಹಾಕಿ ಎ ಇಸ್ ಈಕ್ವಲ್ 2R ಅಂತ ಬರೀರಿ, 1 ಮಾರ್ಕ್ಸ್ ಬಂದ್ಬಿಡ್ತು, ರೈಟ್. ರಿಮೆಂಬರ್, ಅದನ್ನ ತೋರಿಸಿದ್ವಿ, ನೋಡಿ ಹೌದಾ. ಎಡ್ಜ್ ಲೆಂತ್ ಎ, R ಪ್ಲಸ್ R 2R, ವೆರಿ ಸಿಂಪಲ್. ಸೊ ಅದನ್ನ ಎ ಕ್ಯೂಬ್ ಮಾಡಿ 2R ಕ್ಯೂಬ್ ಬಂತು, ರೈಟ್. 2R ಕ್ಯೂಬ್ 8R ಕ್ಯೂಬ್ ಆಯ್ತು. ಟೋಟಲ್ ವಾಲ್ಯೂಮ್ ಆಫ್ ಆಕ್ಯುಪೈಡ್ ಸ್ಪೇಸ್ 4/3 πr ಕ್ಯೂಬ್. ಯಾಕಂದ್ರೆ ನಂಬರ್ ಆಫ್ ಪಾರ್ಟಿಕಲ್ ಏನಿದೆ ಎಸ್ ಗೆ 1 ಇದೆ, ಅಂದ್ರೆ 1 × 4/3 πr ಕ್ಯೂಬ್ ಬಂತ ಅಷ್ಟೇ. ಫಾರ್ಮುಲಾ ನೋಡಿ, ವಾಲ್ಯೂಮ್ ಆಫ್ ದ 1 ಆಟಮ್ ಡಿವೈಡ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಬಹಳ ಸಿಂಪಲ್. ವಾಲ್ಯೂಮ್ ಆಫ್ ದ 1 ಆಟಮ್ 4/3 πr ಕ್ಯೂಬ್ ಹೋದ, ಇಂಟು 1 ಆಟಮ್ ಡಿವೈಡೆಡ್ ಬೈ 8R ಕ್ಯೂಬ್. ಯಾಕಂದ್ರೆ ಎ ಇಸ್ ಈಕ್ವಲ್ ಟು 2R, ಎ ಕ್ಯೂಬ್ ಇಸ್ ಈಕ್ವಲ್ ಟು 8R ಕ್ಯೂಬ್. ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಇಂಟು 100. ಬಟ್ ಏನ್ ನೆನ್ಪಿಟ್ಕೋಬೇಕು, SC ಅಂದ ತಕ್ಷಣ 52.4 ಅಂತ ನೆನ್ಪಿಟ್ಕೊಂಡ್ಬಿಡಿ. 36 ಅಂತನಾದ್ರೂ ಹೇಳಿ ಅಥವಾ ಏನಾದ್ರೂ ಹೇಳಿ, ಅದನ್ನ ರೌಂಡ್ ಆಫ್ ಮಾಡಿದ್ವಿ. 52.4 ಅಂತ ಇಟ್ಕೊಂಡ್ಬಿಡಿ ಅಷ್ಟೇ. 52.4 ಅಂದ್ರೆ ಎಫ್ ಸಿಂಪಲ್ ಕ್ಯೂಬ್ ಅನ್ನೋದು ತಲೆಯಲ್ಲಿ ಫಿಕ್ಸ್ ಇದ್ ಬಿಡ್ಲಿ, ರೈಟ್. 52.36 or 52.4 is the answer for this. ಅಂದ್ರೆ ಎಂಟಿ ಸ್ಪೇಸ್ ಎಷ್ಟಪ್ಪ ಅಂತ ಕೇಳಿದ್ರೆ is equal to 47.6% is empty space in this case. ಇದು 52.4 ಬಹಳ ಸಿಂಪಲ್ ಕ್ಯೂಬ್ ಕೇಳಿದ್ರಂತೂ ಯು ಆರ್ ವೆರಿ ಲಕ್ಕಿ. ಏನು ಅವಶ್ಯಕತೆ ಇಲ್ಲ, ಒಂದು ಡೈಗ್ರಾಮ್ ಹಾಕೋದು ನೋಡಿ. ಈ ರೀತಿ ಒಂದು ಡೈಗ್ರಾಮ್ ಹಾಕ್ತೀರಿ, ಡೈಗ್ರಾಮ್ ಹಾಕಿ 2 ಸ್ಪಿಯರಿಂಗ್ ತೋರಿಸ್ತೀರಿ, R ಅಂತ ಹೇಳ್ತೀರಿ. ಸೊ ಎ ಇಸ್ ಈಕ್ವಲ್ ಟು 2R ಅಂತ ತಗೋತೀರಿ, 1 ಮಾರ್ಕ್ಸ್ ಬಿತ್ತು. 1 ಮಾರ್ಕ್ಸ್ ವಿಲ್ ಪುಟ್. ದೆನ್ ಡೈರೆಕ್ಟ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಬರೀತೀರಿ, 1 ಮಾರ್ಕ್ಸ್ ಬಿತ್ತು. 1 ಮಾರ್ಕ್ಸ್ ಬಿತ್ತು, ಹೌದಾ. ಇಷ್ಟು ಬಿದ್ದ ಮೇಲೆ ವಾಲ್ಯೂಮ್ ಆಫ್ 1 ಆಟಮ್ 4/3 πr ಕ್ಯೂಬ್ ಡಿವೈಡ್ ಬೈ 8R ಕ್ಯೂಬ್ ಇಂಟು 100, 52.4 ವಿಲ್ ರೈಟ್. ಇದನ್ನೇ ಬರೆಯುವಂತ ಅವಶ್ಯಕತೆ ಇಲ್ಲ, ಬಟ್ ಗೊತ್ತಿರಲಿ ಅಷ್ಟೇ. ಇದು ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬ್, FCC, BCC. ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. ರೈಟಿಂಗ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಫಿಕ್ಸ್ಡ್ ಕ್ವಶನ್ 3 ಮಾರ್ಕ್ಸ್ಗೆ ಫಿಕ್ಸ್ಡ್ ಅಂತ ಅಂದಮೇಲೆ ಕೇಳ್ತಾರೆ 3 1. ಅದಕ್ಕಾಗಿ ನಾವು ಇದನ್ನ ಬಿಡೋ ಹಾಗೆ ಇಲ್ಲ. ಓಕೆ, ಸೊ ದಿಸ್ ಕಂಪ್ಲೀಟ್ ಟುಡೇಸ್ ಕ್ಲಾಸ್. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.